ನೀವು ನೋಡ್ತಾ ಇದ್ದೀರಾ, ಇದು HCN ವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಜಿಲ್ಲಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಹನುಮ ಜಯಂತಿ ಆಚರಣೆ. ವಿವಿಧ ದೇಗುಲಗಳಲ್ಲಿ ಮಾರುತಿಗೆ ವಿಶೇಷ ಅಲಂಕಾರ, ಪೂಜೆ. ಹೋಮ ಹವನದ ನಂತರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ. ಸಾರಿಗೆ ಬಸ್ಗಳ ಅವ್ಯವಸ್ಥೆ. ಬೇಲೂರು YTT ಕಾಲೇಜು ವಿದ್ಯಾರ್ಥಿಗಳಿಂದ ಬಸ್ ನಿಲ್ದಾಣದ ಕಚೇರಿಗೆ ಮುತ್ತಿಗೆ. ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ. ತಂಬಾಕು ಉತ್ಪನ್ನಗಳಿಂದ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿರುವ ಯುವಜನತೆ ಸಂಪೂರ್ಣ ಕಡಿವಾಣ ಹಾಕಲು ನ್ಯಾಯಾಧೀಶರ ಕರೆ. ಗುಲಾಬಿ ಅಭಿಯಾನದಲ್ಲಿ ದುಷ್ಪರಿಣಾಮಗಳ ಬಗ್ಗೆ ಮನವರಿಕೆ ಮಾಡಿದ ಗಣ್ಯರು. ಹನುಮ ಜಯಂತಿಯ ಪ್ರಯುಕ್ತ ಆಲೂರು ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ಶ್ರದ್ಧಾ ಭಕ್ತಿಯಿಂದ ತಮ್ಮ ಆರಾಧ್ಯ ದೈವ ಹನುಮ ಜಯಂತಿಯನ್ನ ಆಚರಿಸಿದರು. ಅರ್ಚಕ ವೆಂಕಟೇಶ್ ಕಶ್ಯಪ್ ಅವರ ನೇತೃತ್ವದಲ್ಲಿ ದೇವಾಲಯದಲ್ಲಿ ತಿಮ್ಮನಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಭಕ್ತ ಸಾಗರ ನಡೆದಿತ್ತು. ಬೆಳಗ್ಗೆಯಿಂದಲೇ ಹನುಮನ ದೇವಾಲಯಕ್ಕೆ ತೆರಳಿದ ನೂರಾರು ಸಂಖ್ಯೆಯ ಭಕ್ತಾದಿಗಳು ವಿಶೇಷ ಪೂಜೆ ಸಲ್ಲಿಸಿ ಹನುಮಂತನ ದರ್ಶನಾಶೀರ್ವಾದ ಪಡೆದು ಭಕ್ತಿ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಅಭಿಷೇಕ, ಹೋಮ ಹವನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಶ್ರದ್ಧಾ ಭಕ್ತಿಯಿಂದ ನೆರವೇರಿದವು. ಜನರು ಭಕ್ತಿ ಭಾವದಿಂದ ಹನುಮಂತನನ್ನ ನೆನೆದರು. ಭಗವಾನ್ ಹನುಮಂತ ಅವರ ಕುರಿತಾದ ಭಕ್ತ ಗೀತೆಗಳು ಮೊಳಗಿದವು. ಅರ್ಚಕ ವೆಂಕಟೇಶ್ ಕಶ್ಯಪ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಹನುಮ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಲಾಯಿತು. ಶ್ರೀರಾಮತಾರಕ, ಪವಮಾನ, ಹೋಮ ಹವನ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿದ್ದ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಭಕ್ತಾದಿಗಳ ಕೋರಿಕೆಯಂತೆ ಪ್ರತಿ ಶನಿವಾರ ಪೂಜೆ ನಡೆಯುತ್ತಿದೆ. ಪೂಜೆಯಲ್ಲಿ ಅಪಾರ ಭಕ್ತಾದಿಗಳು ಭಾಗವಹಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುತ್ತಾರೆ ಎಂದರು. ಇಂದ್ರ ವಜ್ರಾಯದಿಂದ ಆಂಜನೇಯ ಸ್ವಾಮಿ ದೇವರ ಹೊಡೆದಾಗ ಆ ದವಡೆ ಊದ್ಕೊಳ್ಳೋದ್ರಿಂದ ಅವನಿಗೆ ಹನುಮ ಅಂತ ಇದೆ ಹೆಸರು ಬರುತ್ತೆ. ಹಾಗಾಗಿ ಆ ಒಂದು ದಿನ ಈ ಆಂಜನೇಯ ಸ್ವಾಮಿ ದೇವರನ್ನ ಹನುಮ ಜಯಂತಿಯನ್ನು ಆಚರಿಸ್ಕೊಂಡು ಬರೋದಕ್ಕೆ ಕಾರಣ ಹನುಮ ಅನ್ನೋ ಅರ್ಥವನ್ನು ಕೊಡ್ತಕ್ಕಂಥದ್ದು. ನಮ್ಮ ಆಂಜನೇಯ ಸ್ವಾಮಿ ಬಹಳ ವಿಶೇಷವಾಗಿ ವ್ಯಾಸ ಮಹರ್ಷಿಗಳಿಂದ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಆಂಜನೇಯ ಸ್ವಾಮಿ ದೇವರು ಅನುಗ್ರಹ ಆಶೀರ್ವಾದದಿಂದ ಆ ಪರಮಾತ್ಮ ಸಮಸ್ತ ಭಕ್ತರ ಕಷ್ಟಕಾರ್ಪಣೆಗಳನ್ನು ಪರಿಹಾರವನ್ನು ಮಾಡಿ ಸಕಲ ಸೌಭಾಗ್ಯವನ್ನು ನೀಡ್ತಕ್ಕಂಥದ್ದು. ಆಂಜನೇಯ ಸ್ವಾಮಿ ದೇವರ ಆರಾಧನೆಯಿಂದ ಸಮಸ್ತ ಭಕ್ತರಿಗೆ ಯಾವ ಯಾವ ಫಲಗಳು ಬರುತ್ತೆ ಅಂದರೆ ಬುದ್ಧಿ, ಬಲ, ಯಶಸ್ಸು, ಕೀರ್ತಿ, ಆರೋಗ್ಯ ಇವೆಲ್ಲವನ್ನು ಕೊಡ್ತಾನೆ. ಸಕಲ ಭೂತ ಪ್ರೇತ ಪಿಚಾಚಿ ಉಚ್ಚಾಟನೆ ಆಗುತ್ತೆ, ಶತ್ರುದೋಷ ಪರಿಹಾರವಾಗುತ್ತೆ, ಸಕಲ ಕಾರ್ಯಗಳಲ್ಲಿ ಜಯವಾಗುತ್ತೆ. ಇಂತಹ ಆಂಜನೇಯ ಸ್ವಾಮಿ ದೇವರ ಆರಾಧನೆಯಿಂದ ಸರ್ವಗ್ರಹಚಾರ ದೋಷಗಳು ನಿವಾರಣೆ ಆಗುತ್ತೆ. ಹನುಮ ಜಯಂತಿ ಪ್ರಯುಕ್ತ ಗುರುವಾರ ಬೇಲೂರು ತಾಲೂಕಿನ ವಿವಿಧೆಡೆಯಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ಶ್ರದ್ಧಾ ಭಕ್ತಿ ಮತ್ತು ಸಡಗರದಿಂದ ಹನುಮ ಜಯಂತಿ ಪ್ರಯುಕ್ತ ವಿವಿಧ ಧಾರ್ಮಿಕ ಕೈಂಕರ್ಯಗಳನ್ನು ನಡೆಸಲಾಯಿತು. ಅನೇಕ ಕಡೆಗಳಲ್ಲಿ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ, ಭಕ್ತಿ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದೇವಾಲಯಗಳಲ್ಲಿ ಆಂಜನೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ಮಹಾಗಣಪತಿ ಪೂಜೆ, ಅಭಿಷೇಕ, ವಿಶೇಷ ಅಲಂಕಾರ, ಗಣಹೋಮ, ರಾಮತಾರಕ ಹೋಮ, ಪ್ರಧಾನ ಹೋಮ ಹಾಗೂ ವಿವಿಧ ಹೋಮ ಮತ್ತು ಪೂರ್ಣಾಹುತಿ ಆಚರಣೆಗಳನ್ನು ನೆರವೇರಿಸಲಾಯಿತು. ಬೇಲೂರು ಪಟ್ಟಣದ ದೇವಸ್ಥಾನ ರಸ್ತೆಯಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಭಕ್ತರು ಬೆಳಗ್ಗೆಯಿಂದಲೇ ನಗರದಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯಗಳಿಗೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿದರು. ವೇದ ಬ್ರಹ್ಮ ಆರ್ ಮಂಜುನಾಥ್ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿಕೊಟ್ಟರು. ನಂತರ ಮಾತನಾಡಿದ ಅವರು, ಹನುಮ ಜಯಂತಿನ ಇಡೀ ದೇಶದಲ್ಲಿ ಆಚರಣೆ ಮಾಡಲಾಗುತ್ತಿದ್ದು, ಆಂಜನೇಯ ಸ್ವಾಮಿ ಪ್ರತ್ಯಕ್ಷವಾಗಿ ನೋಡುವ ದೇವರು. ಏಕೆಂದರೆ ಯಾವುದಾದರೂ ರೂಪದಲ್ಲಿ ಕಾಣಿಸಿಕೊಂಡು ನಮಗೆ ಆಶೀರ್ವಾದ ಮಾಡ್ತಾ ಇರುತ್ತಾರೆ. ಅಲ್ಲದೆ ಇಂದಿಗೂ ಕೂಡ ಅವರು ಜೀವಂತವಾಗಿದ್ದಾರೆ ಎಂಬುದಕ್ಕೆ ಹಲವಾರು ನಿದರ್ಶನಗಳಿವೆ. ಚಿರಂಜೀವಿಯಾಗಿರುವ ಆಂಜನೇಯ ಸ್ವಾಮಿ ಹಿಮಾಲಯ ಪರ್ವತದಲ್ಲಿ ಈಗಲೂ ನೆಲೆಸಿದ್ದಾರೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ. ಅವರು ಭಗವಂತನ ಸೇವಕನಾಗಿ, ದಾಸನಾಗಿ, ದೇವರಾಗಿದ್ದಾರೆ. ಆಂಜನೇಯ ಶರೀರ ಹೃದಯದಲ್ಲಿ ಯಾವಾಗಲೂ ರಾಮನಾಮವೇ ತುಂಬಿಕೊಂಡಿತ್ತು. ತನ್ನ ಹೃದಯದಲ್ಲಿ ರಾಮ ಹಾಗೂ ಸೀತೆಯನ್ನ ತೋರಿಸುತ್ತಾ ಇದ್ದಂತ ದೈವ ಭಕ್ತಿಯಾಗಿದ್ರು. ಹಾಗಾಗಿ ಹನುಮ ಜಯಂತಿಯನ್ನ ಎಲ್ಲ ಕಡೆ ಮಾಡಿಕೊಂಡು ಬರುತ್ತಿದ್ದು, ನಮ್ಮ ಬೇಲೂರಿನಲ್ಲಿಯೂ ಕೂಡ ವೇದ ಪಾರಾಯಣ, ರುದ್ರಾಭಿಷೇಕ, ಹನುಮಾನ್ ಪಾರಾಯಣ, ಪಂಚಾಮೃತ ಅಭಿಷೇಕ, ಅರ್ಚನೆ ಎಲ್ಲಾ ಪೂಜಾ ಕಾರ್ಯಗಳು ನೆರವೇರಿದೆ. ಎಲ್ಲಾ ಭಕ್ತರು ಕೂಡ ಬಂದು ಸ್ವಾಮಿಯವರ ದರ್ಶನ ಮಾಡ್ತಿದ್ದಾರೆ. ದೇಶದಲ್ಲಿ ಹರಡುತ್ತಿರುವ ಕೊರೋನಾ ವೈರಸ್ ಆದಷ್ಟು ಬೇಗ ತೊಲಗಲಿ ಹಾಗೂ ಎಲ್ಲ ಕಡೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಕೊಟ್ಟು ಕರುಣಿಸಲಿ ಎಂದು ತಿಳಿಸಿದರು.
ಪ್ರೀತಿಯನ್ನು ತೋರಿಸಿದಾದ್ರಿಂದ ಪುರಾಣ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕಡೆ ಮಾಡ್ಕೊಂಡು ಬರ್ತಾರೆ. ಇವತ್ತು 3 ದಿವಸ ಪೂಜೆ ವಿಶೇಷವಾಗಿ ಮಾಡಿ ಬೆಳಗ್ಗೆ 7 ಕಾಲವಾಗಿದ್ದು ಹೋಮಾನ ಪಾರಾಯಣ, ವೇದ ಪಾರಾಯಣ, ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಅರ್ಚನೆ ಎಲ್ಲ ಪೂಜೆಗಳು ನೆರವೇರಿದೆ. ಈ ಪೂಜೆಯಲ್ಲಿ ಸಹಸ್ರಾರು ಜನ ಭಾಗವಹಿಸಿದ್ದಾರೆ. ಭಾಗವಹಿಸಿದವರಿಗೆಲ್ಲ ಆಂಜನೇಯ ಕೃಪೆ ಇರಲಿ. ತನ್ಮೂಲಕವಾಗಿ ದೇಶದಲ್ಲಿ ಆ ಕೆಟ್ಟ ಕಾಯಿಲೆ ಬರ್ತಾ ಇದೆ, ಕೊರೋನಾ ಅನ್ನುವಂಥ ಮಹಾಮಾರಿ, ಅದನ್ನು ಹೊರಹೊರಲಿಕ್ಕೆ ಆಂಜನೇಯನಿಗೆ ಸಾಧ್ಯ. ಆಂಜನೇಯ ಹೊರಹೊರಲಿ. ತನ್ಮೂಲಕವಾಗಿ ಎಲ್ಲ ಕಡೆ ಶಾಂತಿ, ಸಮೃದ್ಧಿ, ಸ್ಥಿರತೆ ಎಲ್ಲ ರೀತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಹೀಗಾಗಿ ಇವತ್ತು ಪೂಜೆಯಲ್ಲಿ ಬರುವಂಥ ಎಲ್ಲ ಭಕ್ತರಿಗೆ ಭಗವಂತ ಒಳ್ಳೆಯದು ಮಾಡಲಿ. ತನ್ಮೂಲಕವಾಗಿ ಪ್ರಪಂಚ ಸಮೃದ್ಧವಾಗಿ ಸರ್ವೇ ಜನ ಆಸಕ್ತಿಗಳು ಸಮಸ್ತ ಸನ್ಮಾನಗಳನ್ನು ಅಂತ ಆಚಾರ್ಯ ಮಂಡಲನ್ನು ಹೇಳ್ತಾರೆ. ಸರ್ವೇ ಜನ ಅಂದರೆ ಎಲ್ಲರೂ ಸಿದ್ಧ. ಇದೇ ಸಮಯದಲ್ಲಿ ಸಂಜೆ ಹನುಮನ ಭಕ್ತಿಗೀತಗಳ ಗಾಯನ ಏರ್ಪಡಿಸಲಾಗುವುದು ಎಂದರು. ದೇಗುಲದಲ್ಲಿ ತೀರ್ಥಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ನೂರಾರು ಭಕ್ತರು ಬಂದು ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. HCN ನ್ಯೂಸ್ ಬೇಲೂರು. ಹನುಮ ಜಯಂತಿ ಅಂಗವಾಗಿ ಹಾಸನ ನಗರದ ರೈಲ್ವೆ ನಿಲ್ದಾಣದ ಎದುರು ಇರುವ ಶ್ರೀ ಆಂಜನೇಯ ದೇವಸ್ಥಾನ, ದೇವಿಗೆರೆ ಬಳಿ ಇರುವ ನೀರುವಾಗಿಲು ಆಂಜನೇಯ ಸ್ವಾಮಿ ಹಾಗೂ ಸಾಲ್ಗಾಮೆ ಗೇಟ್ ಬಳಿ ಇರುವ ಶ್ರೀ ಮಾರುತಿ ದೇವಾಲಯದಲ್ಲಿ ದೇವರಿಗೆ ವಿಶೇಷ ಬೆಣ್ಣೆ, ಕೇಸರಿ ಹಾಗೂ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆ ನೆರವೇರಿಸಿ ಬಂದ ಭಕ್ತಾದಿಗಳಿಗೆಲ್ಲ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗಿನಿಂದಲೇ ವಿಶೇಷ ಹೋಮಗಳನ್ನು ನಡೆಸಿ ಮಧ್ಯಾಹ್ನದ ವೇಳೆಗೆ ಪೂರ್ಣಾಹುತಿ ನೆರವೇರಿಸಲಾಯಿತು. ನಂತರ ಶ್ರೀ ಆಂಜನೇಯ ದೇವರಿಗೆ ಮಹಾಮಂಗಳಾರತಿ ಮಾಡಿ ಭಕ್ತಾದಿಗಳ ದರ್ಶನಕ್ಕೆ ಅವಕಾಶ ಕಲ್ಪಿಸಿಕೊಳ್ಳಲಾಯಿತು. ಭಕ್ತಾದಿಗಳಿಗೆ ಪ್ರಸಾದವನ್ನ ನೀಡಲಾಯಿತು. ಸಾವಿರಾರು ಜನರು ಸರದಿ ಸಾಲಿನಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಈ ಸಂದರ್ಭದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಹಾಸನ ನಗರದ ರೈಲ್ವೆ ನಿಲ್ದಾಣ ಎದುರು ಇರುವ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಸಂಜೆ 4 ಗಂಟೆಗೆ ಮಹಿಳಾ ಸಂಘದಿಂದ ಲಲಿತಾ ಸಹಸ್ರನಾಮ ಪಾರಾಯಣ ಪಡಿಸಲಾಯಿತು. ಸಂಜೆ 6:30ಕ್ಕೆ ಹನುಮಂತ ದೇವರ ಉತ್ಸವ ಹಾಗೂ ಮಾರುತಿ ಭಜನಾ ಮಂಡಳಿಯಿಂದ ಭಜನೆ ನೆರವೇರಿಸಿದರು. ರಾತ್ರಿ ಭಕ್ತರ ಹರಕೆಯಂತೆ ಹನುಮಂತನಿಗೆ ಬೆಳ್ಳಿ ಗದೆ ಸಮರ್ಪಿಸಲಾಯಿತು. ಹಾಸನ ಪಿಡಬ್ಲ್ಯೂಡಿ ಕ್ವಾರ್ಟರ್ಸ್ ಬಳಿ ಶ್ರೀರಾಮಾಂಜನೇಯ ದೇಗುಲದಲ್ಲಿ ಮಾರುತಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಸಾವಿರಾರು ಜನ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಪವನಪುತ್ರನ ದರ್ಶನ ಪಡೆದರು. ಎಲ್ಲ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ, ಲಾಡು ಪ್ರಸಾದ ನೀಡಲಾಯಿತು. HCN ನ್ಯೂಸ್ ಹಾಸನ್. ನೂರಾರು ರೀತಿ ನಮ್ಮನ್ನು ಕಾಯೋರೆಲ್ಲ ಹೋಗ್ತಾ ಇದ್ದಾರೆ. ಹಾಗೆ ಸಮಾಜದಲ್ಲಿ ಆಗ್ತಿರುವಂತಹ ಲವನಾಮ ಸಂವತ್ಸರ ಅಂತ ನಾವು ಕರಿತೀವಿ. ಇವತ್ತು ಮಳೆ ಬಂದು ತೇರ್ತಿರುವಂತದ್ದು ಅದೇ ಕಾರಣಕ್ಕೆ ಲವ ಅಂದ್ರೆ ತೇರುವಂತದ್ದು ಅಂತ. ಹಾಗಾಗಿ ಆ ರೀತಿ ಆಗ್ತಿರುವಂತಹ ಅತಿವೃಷ್ಟಿಗಳು ಎಲ್ಲರೂ ಕೂಡ ನಿವಾರಣೆ ಆಗಲಿ. ಭಗವಂತ ಇಲ್ಲಿ ಈ ರಾಷ್ಟ್ರ ಸಂಚಾಲಕವನ್ನ ರಾಷ್ಟ್ರಕ್ಕೆ ಒಳಗಾಗಿ ಅಂತ ರಾಷ್ಟ್ರ ಇದ್ರೆ ದೇಶ, ದೇಶ ಇದ್ರೆ ರಾಜ್ಯ, ರಾಜ್ಯ ಇದ್ರೆ ಪ್ರದೇಶ ಅಂತ. ಹಾಗಾಗಿ ಪ್ರದೇಶ ಇದ್ರೆ ನಾವೆಲ್ಲ ಬದುಕ್ತೀವಿ, ರಾಷ್ಟ್ರ ಇಲ್ಲ ಅಂದ್ರೆ ನಾವು ಬದುಕಕ್ಕೆ ಸಾಧ್ಯ ಇಲ್ಲ. ಹಾಸನ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ CN ಬಾಲಕೃಷ್ಣ ಮತ್ತು ರಘುಗೌಡ ಅವರನ್ನ ತೆರೆದ ವಾಹನದಲ್ಲಿ ಬ್ಯಾಂಡ್ ಸೆಟ್ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮೆರವಣಿಗೆ ನಡೆಸಿ ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸುವುದರ ಮೂಲಕ ಸಂಭ್ರಮಿಸಿದರು. ಇದೇ ವೇಳೆ ಮಾಧ್ಯಮದ ಮಿತ್ರರೊಂದಿಗೆ ಮಾತನಾಡಿದ ಒಕ್ಕಲಿಗರ ಸಂಘದ ನೂತನ ನಿರ್ದೇಶಕ CN ಬಾಲಕೃಷ್ಣ, ಒಕ್ಕಲಿಗರ ಚುನಾವಣೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಹೆಚ್ಚಿನ ಮತದಾರರಿದ್ದು ಜಿಲ್ಲೆಯಲ್ಲಿ ಕಳೆದ 3 ಬಾರಿ ಮತದಾರರು ನನ್ನನ್ನು ಬೆಂಬಲಿಸಿ ಹೆಚ್ಚಿನ ಮತಗಳನ್ನು ನೀಡಿ ಬೆಂಬಲಿಸುತ್ತಾ ಬಂದಿದ್ದಾರೆ. ಸಿಂಡಿಕೇಟ್ ಮಾಡಿಕೊಂಡು ರಘುಗೌಡರು ಸ್ಪರ್ಧೆ ಮಾಡಿದ್ರಿಂದ ಅವರಿಗೆ ತೊಂದರೆ ಆಗಬಹುದು ಎಂಬ ಆತಂಕ ಇತ್ತು. ಆದರೆ ಮತದಾರರು ಹೆಚ್ಚಿನ ಮತಗಳನ್ನು ನೀಡಿ ವಿಶ್ವಾಸ ಮೂಡಿಸಿದ್ದಾರೆ ಎಂದರು. ಈ ಗೆಲುವಿಗೆ ಜೆಡಿಎಸ್ನ ಎಲ್ಲಾ ಮುಖಂಡರು ಮತ್ತು ಕಾರ್ಯಕರ್ತರು ಜಯಗಳಿಸಲು ಸಹಕಾರಿಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ನೂತನ ನಿರ್ದೇಶಕ SS ರಘುಗೌಡ, ಶಾಸಕರ ತಾಯಿ ಸಂಪಮ್ಮ, ಪತ್ನಿ ಕುಸುಮ ಬಾಲಕೃಷ್ಣ, CN ಪುಟ್ಟಸ್ವಾಮಿಗೌಡ, CV ಜಯದೀಪ್, ನಕ್ಷತ್ರ ಬಾಲು, VG ದೇವಿಗೌಡ, ತಿಮ್ಮಿಗೌಡ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಅಧಿಕ ಮತಗಳಿಂದ ಆಯ್ಕೆಯಾಗಿದ್ದೇವೆ. ರಘುಗೌಡರು ಕೂಡ 13,000 ಹೆಚ್ಚಿನ ಮತಗಳಿಂದ ಆಯ್ಕೆಯಾಗಿದ್ದಾರೆ. ಇವತ್ತು ಹಾಸನದಲ್ಲಿ ಬೃಹತ್ ಮೆರವಣಿಗೆಯನ್ನು ಮುಗಿಸಿ ನನ್ನ ಕ್ಷೇತ್ರಕ್ಕೆ ಬಂದಾಗ ನಮ್ಮ ತಾಲೂಕಿನ ಮಹಾಜನತೆ ತುಂಬ ಉತ್ಸಾಹ, ಹುಮ್ಮಸ್ಸು, ಪ್ರೀತಿ, ಗೌರವದಿಂದ ಆಧರಿಸಿ ಸ್ವಾಗತ ಕೋರಿದ್ದಾರೆ. ಅವರಿಗೆ ನಾನು ಹೃದಯಾಳದ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ, ಇವತ್ತು ರಘುಗೌಡ ನಮ್ಮ ಗೆಲುವಿನಲ್ಲಿ ನಮ್ಮ ಚನ್ನರಾಯಪಟ್ಟಣ ತಾಲೂಕು ಸಿಂಹಪಾಲು ಶಕ್ತಿಯನ್ನು ಕೊಟ್ಟಿದೆ. ಅದೇ ರೀತಿ ಹೊಳೆನರಸೀಪುರ, ಅದೇ ರೀತಿ ಅರಸೀಕೆರೆ, ಬೇಲೂರು, ಆಲೂರು, ಅರಕಲಗೂಡು,
ಸಕಲೇಶ್ಪುರದ ಮತದಾರರು ಕೂಡ ಹೆಚ್ಚಿನ ಶಕ್ತಿ ತುಂಬಿದ್ದಾರೆ. ಮಾನ್ಯ ರೇವಣ್ಣವರ ಸಹಕಾರ, ದೇವೇಗೌಡರ ಆಶೀರ್ವಾದದಿಂದ ಈ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಶಾಸಕರುಗಳು, ಪಕ್ಷದ ಮುಖಂಡರುಗಳು ಹಾಗೂ ಇನ್ನಿತರ ಬೇರೆ ಪಕ್ಷದ ಸ್ನೇಹಿತರುಗಳು ಕೂಡ ಸಹಕಾರವನ್ನು ನೀಡಿದ್ದಾರೆ. ಈ ಒಂದು ಗೆಲುವು ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರಿಗೆ ಸಲ್ಲುವಂಥ ಗೆಲುವು ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ, ಇವತ್ತು ನಮ್ಮ ಸಂಸದರು ನೂತನವಾಗಿ ಆಯ್ಕೆಯಾಗಿರುವಂಥ ಸೂರಜ್ ರೇವಣ್ಣ ಅವರು ದಂಡಿಗನಹಳ್ಳಿ ಹೋಬಳಿಯಲ್ಲಿ ಅವ್ರದ್ದೇ ಆದಂಥ ಶಕ್ತಿಯನ್ನು ಇಟ್ಕೊಂಡು ಶಕ್ತಿ ತುಂಬುವಂಥ ಕೆಲಸನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ನಮ್ಮ ರಘುಗೌಡರು ಅವರ ಕುಟುಂಬನೂ ಕೂಡ ತುಂಬ ಭಾಗಿಯಾಗಿ ಎಲ್ಲ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿ ಉತ್ತಮ ರೀತಿ ಒಂದು ಉತ್ಸಾಹ ಹುಮ್ಮಸ್ಸನ್ನು ತುಂಬುವಂಥ ಕೆಲಸ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ನನ್ನ ಸಿಂಡಿಕೇಟ್ನಲ್ಲಿ ರಘುಗೌಡ ಬಲಗೈಯಾಗಿ ನಿಂತು ಇವತ್ತು ಮಾತಿನಂತೆ ನನ್ನ ಕ್ಷೇತ್ರದ ಜನ ನಮ್ಮ ಸೂಚನೆಗೆ ಇವತ್ತು ಕಾಯ ವಾಚ ಮನಸ ಪೂರ್ಣ ಪ್ರಮಾಣದಲ್ಲಿ ನನಗೇನು ಶಕ್ತಿ ಕೊಟ್ಟಿದ್ದಾರೋ ಅದೇ ರೀತಿ ರಘುಗೌಡರು ಕೂಡ ಹೆಚ್ಚಿನ ಶಕ್ತಿಯನ್ನು ನೀಡಿ ಈರುವನ್ನು ಕೂಡ ಆಯ್ಕೆ ಮಾಡಿರ್ತಕ್ಕಂಥದ್ದು ನನಗೆ ತುಂಬ ಸಂತೋಷವನ್ನು ತಂದಿದೆ. ಬಹುಶಃ 12 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಕ್ಕಂಥದ್ದಕ್ಕೆ ಅವಕಾಶ ನಮ್ಮ ಜಿಲ್ಲೆಯಲ್ಲಿ ಆಗಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ಹಿತವನ್ನು ಕಾಪಾಡಲಿಕ್ಕೆ ನಮ್ಮ ಮತದಾರರು ಕೊಟ್ಟಿರ್ತಕ್ಕಂಥ ಮತಕ್ಕೆ ಚ್ಯುತಿ ಬರದಂತೆ ಮುಂದಿನ ದಿನಮಾನಗಳಲ್ಲೂ ಕೂಡ ನಡ್ಕತ್ತೇವೆ. ಕಾಯ ವಾಚ ಒಕ್ಕಲಿಗರ ಚುನಾವಣೆಯಲ್ಲಿ ಮೊದಲ ಪ್ರಯತ್ನದಲ್ಲೇ ಗೆಲುವಿನ ನಗೆ ಬೀರಿದ ರಘುಗೌಡ ಮಾತನಾಡಿ, ಬಾಲಣ್ಣನವರ ಕುಟುಂಬಕ್ಕೆ ಮೊದಲು ಧನ್ಯವಾದಗಳನ್ನು ಹೇಳುತ್ತೇನೆ. ಎಚ್ಪಿ ಸ್ವರೂಪ್ ಈ ಸ್ಪರ್ಧೆ ಮಾಡಲು ಕಾರಣಕರ್ತರಾಗಿದ್ದಾರೆ. ಸ್ವರೂಪ್ ರವರಿಗೆ ನನ್ನ ಅನಂತ ಧನ್ಯವಾದಗಳು. ಇನ್ನು ಜೆಡಿಎಸ್ ವರಿಷ್ಠರಾದ ಎಚ್.ಡಿ. ದೇವೇಗೌಡರು ನನ್ನನ್ನು ಬೆಂಬಲಿಸಿದ್ದು ಹಾಗೂ ನಿರ್ಮಲಾನಂದ ಸಂತ ಸ್ವಾಮೀಜಿ ಆಶೀರ್ವಾದವು ಈ ಗೆಲುವಿಗೆ ಕಾರಣವಾಗಿದೆ ಎಂದರು. ನನ್ನ ಗೆಲುವಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದ ಸಮಸ್ತ ಒಕ್ಕಲಿಗ ಸಮಾಜದ ಬಂಧುಗಳಿಗೆ ಅನಂತಾನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಮತದಾರರಿಗೆ ಮತ್ತು ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ಇವತ್ತು 30,000 ಚಿಲ್ಲರೆ ಓಟ್ ಕೊಟ್ಟು ನನ್ನನ್ನು ಇವತ್ತು ಒಕ್ಕಲಿಗ ಸಂಘದ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಯನ್ನು ಮಾಡಿದ್ದೀರಾ. ನಿಮ್ಮ ಋಣ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಹೆಚ್ಚು ಮತಗಳನ್ನು ಚನ್ನರಾಯಪಟ್ಟಣದ ತಾಲೂಕಿನ ಜನ ಅತಿ ಹೆಚ್ಚು ಮತಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮ ಮುಖಾಂತರ ಕೃತಜ್ಞತೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಕೊಟ್ಟಂಥ ಮತ ಬಾಲಣ್ಣನವರ ಸಿಂಡಿಕೇಟ್ನಲ್ಲಿ ನಿಂತಿದ್ದಕ್ಕೆ ಬಾಲಣ್ಣನವರ ಶಕ್ತಿ ಏನು ಅನ್ನೋದನ್ನು ಈ ತಾಲೂಕಿನ ಜನತೆ ನನಗೆ ತೋರಿಸ್ಕೊಟ್ಟಿದ್ದಾರೆ. ನಿಮ್ಮ ಋಣ ನನ್ನ ಮೇಲಿದೆ. ಇಡೀ ಚನ್ನರಾಯಪಟ್ಟಣ ತಾಲೂಕು, ಇಡೀ ಹಾಸನ ಜಿಲ್ಲೆಯ ಎಲ್ಲ MLAಗಳು ಸೇರಿ ಏನು ಶಾಸಕರು ಸೇರಿ ನಮ್ಮ ಸಹಕಾರಕ್ಕೆ ಬಂದರು. ಎಲ್ಲ ನನ್ನ ಹಾಸನ ಜಿಲ್ಲೆಯ ಯುವಕರು, ಮಿತ್ರರು, ಮಾಧ್ಯಮ ಮಿತ್ರರು ಮತ್ತು ಎಲ್ಲ ಇಲಾಖೆಯವರು ಕೂಡ ಸೇರಿ ಪಕ್ಷಾತೀತವಾಗಿ ನಮಗೆ ಭಾಳ ದೊಡ್ಡ ಅಂತರವನ್ನು ನಮಗೆ ಗೆಲ್ಲಕ್ಕೆ ಸಾಧ್ಯವಾಯಿತು. ಹಾಗಾಗಿ ಪೂಜ್ಯರು ಹಿರಿಯರಾದ ದೇವೇಗೌಡಪ್ಪಾಜಿ ಅವರಿಗೆ ನಮಸ್ಕರಿಸುತ್ತಾ, ಅದೇ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಮತ್ತು ಶ್ರೀ ನಿರ್ಮಲಾನಂದ ಸ್ವಾಮೀಜಿ ಅವರ ಆಶೀರ್ವಾದದೊಂದಿಗೆ ನಾನು ಕಣಕ್ಕಿಳಿದಿದ್ದೆ. ಆ ಸಂದರ್ಭದಲ್ಲಿ ನನಗೆ ಮಾನ್ಯ ವರಿಷ್ಠರಾದ ಎಚ್.ಡಿ. ರೇವಣ್ಣರವರು ನಮ್ಮನ್ನು ಈ ಮಟ್ಟ ಎಲ್ಲ ಥರದ ಸಲಹೆಯನ್ನು ನೀಡಿ ಈ ಮಟ್ಟಕ್ಕೆ ಸೂರಜ್ ರೇವಣ್ಣರವರು, ಪ್ರಜ್ವಲ್ ರೇವಣ್ಣರವರು ಮತ್ತು ಬಹುಮುಖ್ಯವಾಗಿ ಭವಾನಿ ಅಕ್ಕನವರು ಕೂಡ ನನ್ನ ಮತ್ತು ಬಾಲಣ್ಣನವರ ಗೆಲುವಿಗಾಗಿ ಬಹಳ ಶ್ರಮಿಸಿದ್ದಾರೆ. ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ವಿಜೇತರಾದ ಶಾಸಕ ಸಿಎನ್ ಬಾಲಕೃಷ್ಣ ಮತ್ತು ರಘುಗೌಡರವರಿಗೆ ಆರತಿ ಎತ್ತಿ ಮಹಿಳೆಯರು ಸ್ವಾಗತಿಸಿದರು. ಹೆಡ್ಸಿಎನ್ ನ್ಯೂಸ್, ಚನ್ನರಾಯಪಟ್ಟಣ. ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ 2ನೇ ಬಾರಿಗೆ ವಿಜೇತರಾದ ಬಾಗೂರು ಮಂಜೇಗೌಡ ಅವರಿಗೆ ಕಾಂಗ್ರೆಸ್ ಯುವ ಮುಖಂಡ ಕೆಜೆ ಬಾಬು ಮತ್ತು ಇತರರು ಚನ್ನರಾಯಪಟ್ಟಣದಲ್ಲಿ ಪಟಾಕಿ ಸಿಡಿಸಿ ಅದ್ಧೂರಿಯಾಗಿ ಸ್ವಾಗತಿಸಿದರು. ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಾಗೂರು ಮಂಜೇಗೌಡರು ಒಕ್ಕಲಿಗರ ಚುನಾವಣೆಯಲ್ಲಿ 3ನೇ ಸ್ಥಾನ ಪಡೆದು 2ನೇ ಬಾರಿಗೆ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಆಯ್ಕೆಗೊಂಡ ಹಿನ್ನೆಲೆಯಲ್ಲಿ ಭವ್ಯ ಸ್ವಾಗತವನ್ನು ಸ್ವೀಕಾರ ಮಾಡಿ ಮಾತನಾಡಿದ ಬಾಗೂರು ಮಂಜೇಗೌಡ ಅವರು, ಒಕ್ಕಲಿಗ ಸಮಾಜದ ಮತದಾರ ಬಂಧುಗಳು ನನ್ನನ್ನು ಹಾಸನ ಜಿಲ್ಲೆಯಿಂದ 2ನೇ ಬಾರಿಗೆ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಲು ಕಾರಣರಾಗಿದ್ದಾರೆ. ನನ್ನ ಗೆಲುವಿಗೆ ಸಹಕರಿಸಿದ ಎಲ್ಲ ಒಕ್ಕಲಿಗ ಸಮಾಜ ಬಂಧುಗಳಿಗೆ ಹಾಗೂ ಕಾರ್ಯಕರ್ತರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದರು. ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ ಹಾಸನ ಜಿಲ್ಲಾ ಆಯ್ಕೆಯಾಗಿದ್ದೆ. 5 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ಆ ಸಂಘಕ್ಕೆ ಉತ್ತಮ ಜಿಲ್ಲೆಯಾದ್ಯಂತ ಹಾಸನ ಜಿಲ್ಲೆಯ ರಾಜ್ಯ ಒಕ್ಕಲಿಗ ಸಂಘದ ಎಲ್ಲ ಮತದಾರರು ನನ್ನನ್ನು ಬೆನ್ನು ತಪ್ಪಿ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ
ವಿರೋಧಗಳಿದ್ದರೂ ಹಲವಾರು ವಿರೋಧಗಳ ನಡುವೆಯೂ ಜನರು ನನ್ನ ರಾಜ್ಯ ಒಕ್ಕಲಿಗ ಸಂಘದ ಮತದಾರರು ನನ್ನನ್ನು ಖಂಡಿತಕ್ಕೆ ಆಶೀರ್ವದಿಸಿದಂತೆ ಮತದಾರರು ಮಾಡಿದ ಅವಕಾಶ ಸಂಘದಲ್ಲಿ ಅವರ ಪರವಾಗಿ ಹಾಗೂ ಆ ವಿದ್ಯಾಸಂಸ್ಥೆಗಳು ಎಲ್ಲ ಒಳ್ಳೆಯ ಜನ ಒಕ್ಕಲಿಗ ಜನಾಂಗದ ವಿದ್ಯಾರ್ಥಿಗಳು ಓದಲಿಕ್ಕೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡರಾದ ಕೆಜೆ ಬಾಬು, ಆರ್ಟಿಒ ಕೃಷ್ಣೇಗೌಡ, ಮಾರನಹಳ್ಳಿ ಚಂದ್ರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೆಡ್ಸ್ಮನ್ ನ್ಯೂಸ್, ಚನ್ನರಾಯಪಟ್ಟಣ. ಸಾರಿಗೆ ಬಸ್ ಅವ್ಯವಸ್ಥೆ ಖಂಡಿಸಿ ಬೇಲೂರಿನ ವೈಡಿಡಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ಬಸ್ ನಿಲ್ದಾಣ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಚಾಲಕರು ಮತ್ತು ನಿರ್ವಾಹಕರು ಬಸ್ ಪಾಸ್ ಪಡೆದ ವಿದ್ಯಾರ್ಥಿಗಳ ಮೇಲೆ ಅವಾಚ್ಯ ಶಬ್ದದ ಬಳಕೆ ಸೇರಿದಂತೆ ಶೋಷಣೆ ಮಾಡುತ್ತಿದ್ದಾರೆ. ಸರಿಯಾದ ವೇಳೆಗೆ ಬಸ್ ಸಂಚಾರಕ್ಕೆ ಇಲ್ಲಿನ ಘಟಕದ ವ್ಯವಸ್ಥಾಪಕರು ಮುಂದಾಗುತ್ತಿಲ್ಲ. ವೈಡಿಡಿ ಮತ್ತು ಪಾಲಿಟೆಕ್ನಿಕ್ ಕಾಲೇಜಿಗೆ ಸಮರ್ಪಕ ಬಸ್ ಸಂಚಾರಕ್ಕೆ ಕೂಡಲೇ ವ್ಯವಸ್ಥೆ ಮಾಡಬೇಕು ಎಂದು ವೈಡಿಡಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗಳು ಬೇಲೂರು ಬಸ್ ನಿಲ್ದಾಣ ಕಚೇರಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬೇಲೂರು ಪಟ್ಟಣದ ಹೊರವಲಯದಲ್ಲಿನ ವೈಡಿಡಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಗೆ 1000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಪಟ್ಟಣದ ಬಸ್ ನಿಲ್ದಾಣದ ತೆರಳಬೇಕಿದೆ ಮತ್ತು ಬಸ್ ನಿಲ್ದಾಣಕ್ಕೆ ಮೂಡಿಗೆರೆ ಮಾರ್ಗದ ಬಸ್ಗಳಲ್ಲಿ ಬರಬೇಕು. ಆದರೆ ಇಲ್ಲಿನ ಮೂಡಿಗೆರೆಯಿಂದ ಬೇಲೂರಿಗೆ ಬರುವ ಬಸ್ಗಳು ಇರುವ 1 ಅಥವಾ 2 ಬಸ್ಗಳು ಕುರಿ ತುಂಬಿದಂತೆ ತುಂಬಿಕೊಂಡು ಬೇಲೂರಿಗೆ ಬರಬೇಕಾದ ಹೀನ ಸ್ಥಿತಿ ಬಂದಿದೆ. ಈ ಬಗ್ಗೆ ಸ್ಥಳೀಯ ಶಾಸಕರು ಮತ್ತು ಬಸ್ ಘಟಕದ ವ್ಯವಸ್ಥಾಪಕರಿಗೆ ಖುದ್ದು ಲಿಖಿತ ರೂಪದಲ್ಲಿ ಮನವಿ ಮಾಡಿದ್ರು. ಬೇಲೂರು ಬಸ್ ಘಟಕದ ವ್ಯವಸ್ಥಾಪಕರು ಮಾತ್ರ ಕರ್ತವ್ಯದಲ್ಲಿ ಸಂಪೂರ್ಣ ನಿಷ್ಕ್ರಿಯವಾಗಿದ್ದಾರೆ. ಇಲ್ಲಿನ ಬಸ್ ಚಾಲಕರು ಮತ್ತು ನಿರ್ವಾಹಕರು ಮನಬಂದಂತೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಅವಾಚ್ಯ ಶಬ್ದದಿಂದ ಬೈಯುತ್ತಾರೆ. ಬಸ್ ಪಾಸ್ ಉಚಿತವಾಗಿ ನೀಡಿದ್ದಾರೆ ಎಂಬಂತೆ ಸಾರಿಗೆ ಸಿಬ್ಬಂದಿಗಳು ವರ್ತನೆ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಲೇಜು ದಿನದಲ್ಲಿ ಬಸ್ ಸಂಚಾರಕ್ಕೆ ಸೂಕ್ತ ವ್ಯವಸ್ಥೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಮುಂದಾಗಬೇಕಿದೆ. ಇಲ್ಲವಾದರೆ ಬೇಲೂರು ಬಸ್ ನಿಲ್ದಾಣದಲ್ಲಿನ ಬಸ್ಗಳನ್ನು ತಡೆದು ಇಡೀ ಕಾಲೇಜಿನ ವಿದ್ಯಾರ್ಥಿಗಳು ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದರು. ಇದೇ ಸಂದರ್ಭದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಾರಿಗೆ ಅಧಿಕಾರಿ ಸಿಬ್ಬಂದಿಗಳ ನಡುವೆ ತೀವ್ರ ಮಾತಿನ ವಾಕ್ಸಮರ ತಾರಕಕ್ಕೆ ಏರಿದ ವೇಳೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ವಿದ್ಯಾರ್ಥಿಯನ್ನ ಚದುರಿಸಿ ಸಮಸ್ಯೆಯನ್ನ ಆಲಿಸಿ ಶೀಘ್ರವೇ ಸಮರ್ಪಕ ಸಾರಿಗೆ ವ್ಯವಸ್ಥೆಯನ್ನ ಅನುವು ಮಾಡಿಕೊಡುವ ಬಗ್ಗೆ ತಿಳಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದರು. ಆಗಿದೆ. ವಿದ್ಯಾರ್ಥಿಗಳು ಮತ್ತು ನಮ್ಮ KSRTC ಡ್ರೈವರ್ಗಳು ಮತ್ತು ಡ್ರೈವರ್ಗಳು ನಮ್ಮನ್ನು ವಿದ್ಯಾರ್ಥಿಗಳು ಹತ್ತೋದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮನ್ನು ಯಾವುದೋ ಒಂದು ಅಸ್ಪೃಶ್ಯ ಥರದಲ್ಲಿ ನೋಡ್ತಾ ಇದ್ದಾರೆ. ಕಂಡಕ್ಟರ್ಗಳು ಅವಾಚ್ಯ ಶಬ್ದಗಳಿಂದ ಬೈತಾ ಇದ್ದಾರೆ ಅಂತಕ್ಕಂತಹ ಮಾಹಿತಿ ಬಂದಿದೆ. ಅದಕ್ಕಾಗಿ ಈಗಾಗಲೇ ವಿದ್ಯಾರ್ಥಿಗಳು ಮತ್ತು KSRTC ಸಿಬ್ಬಂದಿ ವರ್ಗದ ಮಧ್ಯೆ ಒಂದು ಸ್ವಲ್ಪ ಮಾತಿನ ಚಕಾಮಕಿಗಳು ಕೂಡ ನಡೆದಿದೆ. ಈ ಹಿಂದೆ ಕೂಡ ನಾವು ಡಿಪೋ ಮ್ಯಾನೇಜರ್ಗೆ ಇರ್ಬೋದು ಅಥವಾ ಚಿಕ್ಕಮಗಳೂರು KSRTC ಡಿಪೋ DC ಅವ್ರಿಗೂ ಕೂಡ ನಾವು ಕರೆ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ವಿ. YDD ಕಾಲೇಜಿಗೆ ಹೋಗ್ತಕ್ಕಂತಹ ವಿದ್ಯಾರ್ಥಿಗಳು ತುಂಬ ಜನ ಜಾಸ್ತಿ ಇದ್ದಾರೆ. ಜಾಸ್ತಿ ಇದ್ರೂ ಕೂಡ ಇಲ್ಲಿಗೆ ಸರಿಯಾದಂಥ ಒಂದು ಬಸ್ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಮೂಡಿಗೆರೆಯಿಂದ ಬರ್ತಕ್ಕಂತಹ ಡಿಪೋ ಬಸ್ನವರು ಅವರಿಗೆ ವಿದ್ಯಾರ್ಥಿಗಳನ್ನು ಅಲ್ಲಿ ಹತ್ತಿಸ್ತಾ ಇಲ್ಲ. ಹತ್ತಂಥ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ದೀವಿ. ಇವತ್ತು ಒಂದು ವಿದ್ಯಾರ್ಥಿಗಳ ಆಕ್ರೋಶ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ನೇರವಾಗಿ KSRTC ಡಿಪೋ ಮ್ಯಾನೇಜರು ಹಾಗೂ KSRTC ಸಿಬ್ಬಂದಿ ವರ್ಗದವರು ಇದಕ್ಕೆ ಜವಾಬ್ದಾರರಾಗ್ತಾರೆ ಅಂತ ಹೇಳಿ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ಇವತ್ತಿಂದ YDD ಕಾಲೇಜಿಗೆ ಹೋಗ್ತಕ್ಕಂಥದ್ದು ಇರ್ಬೋದು, ಚಿಕ್ಕಮಗಳೂರಿಗೆ, ಹಾಸನಕ್ಕೆ ಎಲ್ಲ ಕಡೆಗೂ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ರೀತಿಯಲ್ಲಿ ಅವರನ್ನು ನಡೆಸ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಒಬ್ಬ ವಿದ್ಯಾರ್ಥಿಗೆ ಏನಾದರೂ ಅನ್ಯಾಯ ಆಯಿತು ಅಂತ ಹೇಳಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಅವರ ವಿರುದ್ಧವಾಗಿ ದೊಡ್ಡ ಪ್ರತಿಭಟನೆಯನ್ನು ಹಮ್ಮಿಕೋಬೇಕಾಗುತ್ತೆ. ಸ್ಟಾಪ್ ಮಾಡಲ್ಲ, ಕ್ಲಾಸ್ ಅಲೋ ಮಾಡಲ್ಲ ಅಂತ ಹೇಳ್ತಾರೆ. ಆಮೇಲೆ ಸೆಟ್ಲ್ ಬಸ್ ಬಂದ್ಬಿಡ್ತಾರೆ. ನಮಗೆ ಸಾಕಾಗತ್ತೆ ಸರ್. 300ರಿಂದ 400 ಜನ ಹುಡುಗರು ಇದ್ದೀವಿ. 700 ಜನ ಸರ್. ಬಸ್ ಬರೋರು ಪ್ರಾಪರ್ ಆಗಿ ಬರೋರು ಅಷ್ಟು ಜನ ಇದ್ದೀವಿ. ಇಲ್ಲಿ ಬಾಕಿರಲ್ಲಿ ಅಲ್ಲಿ ಅಡ್ಕ ಹೋಗ್ತಾರೆ ಸರ್. ನಾವೆಲ್ಲಿ ಹೋಗುತ್ತೆ ಸರ್ ಅಂದರೆ ನಾವು ತುಂಬ ದೂರದಿಂದ ಬಂದಿರ್ತೀವಿ. ಊಟ ಮಾಡಿರಲ್ಲ, ಏನೂ ಮಾಡಿರಲ್ಲ. ಸ್ಟಾಪ್ ಕೂಡ ಇಲ್ಲಿಂದ ಅಲ್ಲಿ ನಿಲ್ತಾರೆ ಸರ್. ನಾವು ಅಷ್ಟು ನಿಂತಿದ್ರೆ ನಾವು ಹೆಂಗೆ ಸರ್ ನಾವು ಹೋಗಿ ನಿಂತ್ಕೊಳ್ಳೋಗುತ್ತೆ. ಅದಕ್ಕೆ ಇವತ್ತು ಆದರೆ ಯಾಕಂತ ನಿಲ್ತೀರಿ ಅಂತ ಕೇಳೋದಕ್ಕೆ ಡ್ರೈವರು ಸರ್ ಅಶ್ಲೀಲ ಪದಗಳಿಂದ ಮಾತಾಡಿದ್ದಾರೆ ಸರ್. ನಮಗೆ ಸಿಕ್ಕಾಪಟ್ಟೆ ಕೆಟ್ಟದ ಮಾತಾಡಿದ್ದಾರೆ. ಬೇಕಾದ್ರೆ ಗ್ರೂಪ್ ಇದೆ ನಮ್ಮ ಹತ್ರ. ಆ ಪ್ರತಿಯೊಂದು ಹುಡುಗರು ಈ ಥರ ಮಾಡಿದ್ರೆ ಸರ್. ಮೊನ್ನೆ ಯಾವುದೋ ಒಂದು ಸ್ಟೂಡೆಂಟ್ಗೆ ಹಾಕಿದೆ ಸರ್ ಡೋರ್ ಹತ್ರ. ಸರಿ ಅವ್ರು ನಿಲ್ತಾನೆ. ಅದಕ್ಕೆ ಯಾರು ಸರ್ ನಮಗೆ ಕೂಡ ಏನಾರು ಆದರೆ ಅವ್ರು ಕೊಡ್ತಾರೆ ಸರ್. ನಮಗೆ ಡೋರಲ್ಲಿ ಚಚ್ತಲ್ಲ
ಸರ್ ಏನಂತ ಹೇಳ್ತಾರಂದ್ರೆ ನಾವೇನು ಬೈದೇ ಇಲ್ಲ, ಹೊಡಿತೀಯಾ ಹೊಡಿಟ್ಟು ಬಾ ಹಿಂಗೆಲ್ಲ ಇಟ್ಕೊಳ್ಳೋದು ಹಿಂಗೆಲ್ಲ ಮಾಡಿದ್ರೆ ಸರ್ ನಾವು ಸ್ಟೂಡೆಂಟ್ ಆಗಿ ಅವ್ರನ್ನ ಕೈ ಮಾಡೋಕ್ಕಾಗುತ್ತೆ ಸರ್? ಸ್ಟೂಡೆಂಟ್ ಮೇಲೆ ಕೈ ಮಾಡೋ ಅಧಿಕಾರ ಇಲ್ಲ ಸರ್. ಸರ್ ಈ ತರ ಬಂದು ಇಟ್ಕೊಳ್ತಾರೆ ಸರ್ ಸ್ಟೂಡೆಂಟ್. ಎಲ್ಲ ವಿಡಿಯೋ ಇದೆ ಸರ್. ಅದೇ ಸರ್ ಬಿಟ್ಟಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಬಸ್ ಹೋಗಕ್ ಬಿಡಲ್ಲ ಸರ್. ಸ್ಟೂಡೆಂಟ್ಸ್ ಎಲ್ಲ ಸೇರಿ ಬಸ್ ಸ್ಟ್ಯಾಂಡಿಂದ ಯಾವುದೋ ಒಂದು ಇರ್ಬೋದು. ಈಗ ಹೇಳ್ತಾರೆ ಈಗಿನ ಪ್ರಜೆಗಳು ಮುಂದಿನ ಅದು ಇದು ಅಂತ ಕತೆ ಗಿತ್ತೆ ಎಲ್ಲ ಹೇಳ್ತಾರೆ. ಹೋದ ಸ್ಟೂಡೆಂಟಿಗೆ ಇವ್ರು ಹೆಲ್ಪ್ ಮಾಡಲ್ಲ ಅಂತೇಳಿ ಇವ್ರು ಹೇಳ್ಬಿಡ್ಲಿ, ಅದನ್ನ ಏನು ಮಾಡ್ಬೇಕು ನಾವು ಅದನ್ನ ಮಾಡ್ತೀವಿ. ಇಲ್ಲ ಹೆಲ್ಪ್ ಮಾಡ್ಕೊಡ್ತಾರ, ಬೆಳಗ್ಗೆ ಒಂದು ಬಸ್ಸು ಸಂಜೆ ಒಂದು ಬಸ್ಸು ಕಾಲೇಜಿಗೋಸ್ಕರ ಬಿಡ್ಲಿ, ಏನು ಭಾಳ ದೂರ ಇಲ್ಲ. ಒಂದು ಬಸ್ ಎಲ್ಲ ಆಗಲ್ಲ ಸರ್, ನಮಗೆ 2 ಬಸ್ ಬೇಕು. ಯಾಕಂದ್ರೆ ಇಲ್ಲ ಅಂದ್ರೆ ಬಸ್ ಏನು ಕೊಡ್ಬೇಕು ಸರ್ ಇವರು? ಬಸ್ ಕೊಡ್ಬೇಕು ನಮಗೆ. ಇಲ್ಲ ಆಮೇಲೆ ಎಕ್ಸ್ಪ್ರೆಸ್ ನಿಲ್ಲಿಸಬೇಕು ನಮಗೆ. ಒಂದೇ ಬಸ್ ಅನ್ನು ಹೋಗಕ್ ಆಗಲ್ಲ ಸರ್. ಖಾಲಿ ಬರ್ತಾರೆ ಸರ್ ಎಕ್ಸ್ಪ್ರೆಸ್ಗಳು. 2 ಸೀಟು 3 ಸೀಟ್ ಇರುತ್ತೆ ಸರ್. 40 ಜನ 30 ಜನ ಸಾಕು ಸರ್. ಒಂದು ಬಸ್ಸಿಗೆ ಯಾವ 700 ಜನ ಹತ್ಬೇಕಾಗುತ್ತೆ ಸರ್. ನಾವು ಒಂದು ಬಸ್ಸಿಗೆ ಕರೆಕ್ಟ್ 1 ಗಂಟೆ ಕಾಲೇಜ್ ಬಿಡುತ್ತೆ. ಆ ಟೈಮಲ್ಲಿ 1 ಕಾಲರಿಂದ 1:30 ಹೊತ್ತಿಗೆ 2 ಬಸ್ ಪ್ರಾಪರ್ ಆಗಿ ಬೇಕೇ ಬೇಕು ನಮಗೆ. ಬೆಳಗ್ಗೆ 2 ಈಗ ಬೇರೆ ರೂಟ್ಗಳು ಬರ್ತಲ್ಲ, ಅವು ಯಾವ ನಿಲ್ಸಲ್ಲ ನಿಮಗೆ? ರೂಟ್ ಬಸ್ ಬರುತ್ತೆ ಸರ್, ಅದ್ರಲ್ಲಿ ಎಷ್ಟೇ ಅಂತ ತುಂಬ್ತಾರೆ ಸರ್. ಡೋರ್ ಹಾಕ್ತಾರೆ ಇವತ್ತು ಅದಕ್ಕೋಸ್ಕರ ಇಷ್ಟೇ ಆಗಿದ್ದು. ಸರ್ ಕೇಳೋ ಹೊತ್ತಿಗೆ ನಮ್ಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ ಸರ್. ಹ್ಞೂ ಸರ್, ಡ್ರೈವರ್ ಹೆಸರು ಅಂತ ನಾವು ಮನವಿ ಮಾಡ್ಕೊಂಡೇ ಹೋದ್ರೆ ನಾಳೆ ದಿವಸ ಸ್ಟೂಡೆಂಟ್ ಎಲ್ಲ ಸೇರಿ ಒಂದು ಪ್ರತಿಭಟನೆ ದೊಡ್ಡದಾಗಿ ಬೇಲೂರಲ್ಲಿ ಒಂದು ಪ್ರತಿಭಟನೆ ಮಾಡೇ ಮಾಡ್ತೀವಿ. ಬೇಲೂರಿಂದ ಒಂದೇ ಒಂದು ಬಸ್ ಹೊರಗೆ ಹೋಗಕ್ ಬಿಡೋದೇ ಇಲ್ಲ. ಹಾಸನ ಜಿಲ್ಲೆಯ ಯುವಕರು ದುಶ್ಚಟಗಳಿಗೆ ಒಳಗಾಗಿ ತಂಬಾಕು ಸೇವನೆಯಿಂದ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದು ಸಂಪೂರ್ಣವಾಗಿ ಕಡಿವಾಣ ಹಾಕಬೇಕು ಎಂದು ಗುಲಾಬಿ ಅಭಿಯಾನದಲ್ಲಿ ನ್ಯಾಯಾಧೀಶರು ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ವಿಕೆ ರವಿಕಾಂತ್ ಕರೆ ನೀಡಿದ್ದಾರೆ. ಹಾಸನ ನಗರದ ಸಾಲ್ಗಾಮೆ ರಸ್ತೆ ಬಳಿ ಇರುವ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆವರಣದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿ, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶೈಕ್ಷಣಿಕ ಆವರಣದಲ್ಲಿ 100 ಗಜ ಅಂತರದಲ್ಲಿ ತಂಬಾಕು ಉತ್ಪನ್ನ ಸೇವನೆ ಹಾಗೂ ಮಾರಾಟ ನಿಷೇಧಿಸುವ ಕುರಿತು ಜಿಲ್ಲಾ ತಂಬಾಕು ಕೋಶದ ಗುಲಾಬಿ ಆಂದೋಲನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸುಮಾರು 15-20 ವಯಸ್ಸಿನ ಹರಿಹರೆಯದವರು ಮುಂದಿನ ಘೋರ ಪರಿಣಾಮಗಳ ಅರಿವಿಲ್ಲದೆ ಧೂಮಪಾನ ಮತ್ತು ಧೂಮರಹಿತ ತಂಬಾಕು ಉತ್ಪನ್ನಗಳನ್ನು ಉಪಯೋಗಿಸಲು ಆರಂಭಿಸುತ್ತಾರೆ. ಜನಸಾಮಾನ್ಯರನ್ನ ತಂಬಾಕಿನ ದುಷ್ಪರಿಣಾಮಗಳಿಂದ ರಕ್ಷಿಸಲು ಭಾರತ ಸರ್ಕಾರವು ತಂಬಾಕು ನಿಯಂತ್ರಣ ಕಾಯ್ದೆಯನ್ನು ಜಾರಿಗೊಳಿಸಿದೆ. ಇದರಲ್ಲಿ ಸೆಕ್ಷನ್ 6(b) ರಂತೆ ಶಿಕ್ಷಣ ಸಂಸ್ಥೆಗಳಿಂದ 100 ಗಜ ಅಂತರದಲ್ಲಿ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವುದು ನಿಷೇಧಿಸಲಾಗಿದೆ ಎಂದು ಎಚ್ಚರಿಸಿದರು. ನಮ್ಮ ತಾಲೂಕಿನಲ್ಲಿ ಗುಲಾಬಿ ಆಂದೋಲನ ಮೂಲಕ ಕೆಂಪು ಗುಲಾಬಿ ಪ್ರೀತಿ ಮತ್ತು ಗೌರವ ಸಂಕೇತ ಮತ್ತು ಗುಲಾಬಿ ಆಂದೋಲನದ ಉದ್ದೇಶಗಳ ಕರಪತ್ರವನ್ನು ನೀಡುವುದರ ಮೂಲಕ ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ಮನವರಿಕೆ ಮಾಡಿ ಮತ್ತು ತಂಬಾಕು ಮಾರಾಟ ಮಾಡದಂತೆ ವಿನಂತಿಸುತ್ತೇವೆ ಎಂದರು. ಪೂರ್ಣವಾಗಿ ಕಡಿವಾಣ ಹಾಕಬೇಕು ಅಥವಾ ನಿಯಂತ್ರಣ ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ಸಾರ್ವಜನಿಕರಿಗೆ ಕೊಡ್ತಕ್ಕಂಥದ್ದಾಗಿರ್ತದೆ. ಕಾರಣ ಇಷ್ಟೇ,
ಮಕ್ಕಳನ್ನ ನಾವು ಯಾವತ್ತೂ ಬಹಳ ಪ್ರೀತಿಯಿಂದ ಮತ್ತೆ ಗೌರವದಿಂದ ಕಾಣಬೇಕು. ಅದೆಲ್ಲ ನಮಗೆ ಗೊತ್ತಿದೆ. ಕಾರಣ ಏನಪ್ಪಾ ಅಂತಂದ್ರೆ ಮಕ್ಕಳು ನಮ್ಮ ಮುಂದಿನ ಒಂದು ಭವಿಷ್ಯದ ಆಸ್ತಿ. ಸೊ ಮಕ್ಕಳನ್ನ ಕೆಡಿಸೋದು, ಉದ್ಧಾರ ಮಾಡೋದು ನಮ್ಮಗಳ ಕೈಯಲ್ಲಿ ಇದೆ. ಸೊ ಹಾಗಾಗಿ ನಾವು ಇದನ್ನ ಅರ್ಥಕೊಂಡು ಈ ತಂಬಾಕು ನಿಷೇಧಕ್ಕೆ ಸಂಪೂರ್ಣವಾಗಿ ಒಂದು ಕಡಿವಾಣವನ್ನು ಹಾಕಬೇಕು. ಈ ತಂಬಾಕು ಸೇವನೆಗೆ ನಾವು ಯಾವತ್ತೂ ಪ್ರಚೋದನೆ ಕೊಡಬಾರದು ಅಥವಾ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಬೆಂಬಲವನ್ನು ಕೊಡಬಾರದು. ಅದರಿಂದ ಮಾರಕಗಳಾಗುತ್ತೆ, ಮತ್ತೆ ಮಕ್ಕಳ ಆರೋಗ್ಯ ಕೆಟ್ಟೋಗುತ್ತೆ. ಅದರಿಂದ ಮುಂದಿನ ನಮ್ಮ ಒಂದು ದೇಶದ ಭವಿಷ್ಯ ಹಾಳಾಗುತ್ತೆ. ಸೊ ಈ ಒಂದು ಉದ್ದೇಶದಿಂದ ಈ ತರ ಒಂದು ಕೆಂಪು ಗುಲಾಬಿಯನ್ನ ಮಕ್ಕಳ ಮೂಲಕ ವಿತರಿಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ತುಂಬಾ ಒಂದು ಒಳ್ಳೆ ಸಂದೇಶವನ್ನ ಕೊಡುತ್ತೆ. ಯಾರು ಬರುವಾರೋ ನಿನಗ್ಯಾರು ಇರುವಾರೋ, ಯಾರು ಬರುವಾರೋ. ಇದೇ ವೇಳೆ ಸರ್ವೇಕ್ಷಣಾಧಿಕಾರಿ ಹಾಗೂ ಕಾನೂನು ಅನುಷ್ಠಾನಾಧಿಕಾರಿ ಡಾಕ್ಟರ್ ಶಿವಶಂಕರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬೆಳಗಾವಿ ಅಧಿವೇಶನ ನಡೆಯುವ ಸಮಯದಲ್ಲಿ ಎಂಇಎಸ್ ಪಕ್ಷದ ಪುಂಡರು ನಮ್ಮ ಕರ್ನಾಟಕ ರಾಜ್ಯ ಧ್ವಜವನ್ನ ಸುಟ್ಟಿದ್ದಾರೆ. ಇದು ಬಹಳ ನೋವಿನ ಸಂಗತಿ ಹಾಗೂ ಕನ್ನಡಿಗರಿಗೆ ಮಾಡಿದ ಅವಮಾನವಾಗಿದೆ. ಈ ಕೂಡಲೇ ಸರ್ಕಾರ ಯಾರು ಈ ಕೃತ್ಯ ನಡೆಸಿದ್ದಾರೆ ಅಂಥವರಿಗೆ ದೇಶದ್ರೋಹದ ಪ್ರಕರಣ ದಾಖಲು ಮಾಡಿ ಬಂಧಿಸಿ ಕನ್ನಡಿಗರ ಸ್ವಾಭಿಮಾನವನ್ನ ಉಳಿಸಬೇಕು ಎಂದು ಕರವೇ ಗೌರವಾಧ್ಯಕ್ಷ ರವಿಕುಮಾರ್ ಆಗ್ರಹಿಸಿದರು. ಅರಕಲಗೂಡು ತಾಲೂಕು ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ಕರವೇ ಗೌರವಾಧ್ಯಕ್ಷ ರವಿಕುಮಾರ್ ಮಾತನಾಡಿ, ನಮ್ಮ ಕರ್ನಾಟಕದ ಧ್ವಜವನ್ನ ಸುಟ್ಟಿದ್ದಾರೆ. ಕನ್ನಡದ ಬಾವುಟ ಅರಿಶಿನ ಕುಂಕುಮದ ಸಂಕೇತ, ಕನ್ನಡಿಗರ ಸ್ವಾಭಿಮಾನದ ಸಂಕೇತ. ಬೆಳಗಾವಿ ನಮ್ಮ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿದೆ ಎಂದರು. ಕನ್ನಡವೇ ಪ್ರಧಾನ ಅಂತ ಒಂದು ಕಾಯ್ದೆಯನ್ನು ಸಹ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಪುಂಡಾಟಿಕೆಯನ್ನು ನಡೆಸಿ ಕನ್ನಡಿಗರಿಗೆ ತೊಂದರೆ ಕೊಡೋದ್ರ ಜೊತೆಗೆ ಒಂದು ನಮ್ಮ ಸ್ವಾಭಿಮಾನದ ಸಂಕೇತವಾದ ಕನ್ನಡ ಧ್ವಜವನ್ನು ಸುಟ್ಟಿದ್ದಾರೆ. ಇದು ಬಹಳ ನೋವಿನ ಸಂಗತಿ ಹಾಗೂ ನಮ್ಮೆಲ್ಲರಿಗೂ ಇಡೀ ಕರ್ನಾಟಕದ ಜನತೆಗೆ ಕನ್ನಡಿಗರಿಗೆ ಮಾಡಿದಂಥ ಅಪಮಾನ. ಸರ್ಕಾರ ಈ ಕೂಡಲೇ ಯಾರು ಇಂಥ ಕೃತ್ಯವನ್ನು ಮಾಡಿದ್ದಾರೆ ಅವರ ಮೇಲೆ ದೇಶದ್ರೋಹದ ಕೇಸನ್ನು ಹಾಕಿ ಅವ್ರನ್ನ ಬಂಧಿಸಬೇಕು. ಮತ್ತು ಆ ಪುಂಡರನ್ನ ಮಟ್ಟ ಹಾಕಲಿಕ್ಕೆ ಏನು ಬೇಕು ಅದನ್ನು ಸರ್ಕಾರ ಮಾಡಿ ಕನ್ನಡಿಗರ ಸ್ವಾಭಿಮಾನವನ್ನು ಉಳಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಂದೆ ರಾಜ್ಯಾದ್ಯಂತ ಒಂದು ಹೋರಾಟವನ್ನು ರೂಪಿಸ್ತಾರೆ. ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ನಿರ್ದೇಶನವನ್ನು ನಮ್ಮ ತಾಲೂಕು ಘಟಕ ಕಾಯ್ತಾ ಇದೆ. ಇನ್ನೊಬ್ಬ ರಕ್ಷಣಾ ವೇದಿಕೆಯ ಸದಸ್ಯ ಅಕ್ಮಲ್ ಪಾಷಾ ಮಾತನಾಡಿ, ಸಂವಿಧಾನದ ಆಶಯಗಳ ಪ್ರಕಾರ ಬಹುಭಾಷೆಗಳಿರುವ ನಮ್ಮ ದೇಶದಲ್ಲಿ ಕನ್ನಡವೇ ಪ್ರಧಾನ ಎಂಬ ಕಾಯ್ದೆ ಮಾಡಿರುವ ಸಂದರ್ಭದಲ್ಲಿ ಗಡಿಭಾಗ ಬೆಳಗಾವಿಯಲ್ಲಿ ಪುಂಡಾಟಿಕೆ ನಡೆಸಿ ಕನ್ನಡಿಗರಿಗೆ ತೊಂದರೆ ಕೊಡುವುದರ ಜೊತೆಗೆ ಕನ್ನಡಪರ ಹೋರಾಟಗಾರ ಸಂಪತ್ ಕುಮಾರ್ ಮೇಲೆ ಹಲ್ಲೆ ಮಾಡಿರುವವರನ್ನ ಬಂಧಿಸಬೇಕು, ಸಂಪತ್ ಕುಮಾರ್ ಅವರ ಕುಟುಂಬದವರನ್ನ ರಕ್ಷಿಸಬೇಕು, ಅವರಿಗೆ ಭದ್ರತೆ ಕೊಡಬೇಕು ಎಂದರು. ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳಬೇಕು. ಮತ್ತೆ ಆ ಕನ್ನಡ ಬಾವುಟವನ್ನು ಧಾರ್ಮಿಕ ಸಂಕೇತಗಳನ್ನಾಗಿ ಪರಿಗಣಿಸತಕ್ಕಂತಹ ನಮ್ಮ ಕನ್ನಡ ಬಾವುಟವನ್ನು ಸುಟ್ಟಿರ್ತಕ್ಕಂತಹ ಅವಿವೇಕಿಗಳು ಅಂತಹ ಕಿಡಿಗೇಡಿಗಳಿಗೆ ಇವತ್ತು ಅವರಿಗೆ ಉಗ್ರ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಅವರ ಮೇಲೆ ಒಂದು ಕ್ರಮವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿಯ ಬಗ್ಗೆ ಯಾವುದೇ ಸಂಘಟನೆ ಆಗಿರಲಿ, ಯಾವುದೇ ಒಂದು ಕಿಡಿಗೇಡಿ ಆಗಿರಲಿ, ಯಾವುದೇ ನಾಡದ್ರೋಹಿ ಕೆಲಸವನ್ನು ಮಾಡ್ತಕ್ಕಂತಹ ಯಾವುದೇ ಒಂದು ಸಂಘಟನೆಗಳಾಗಲಿ ಮಾಡದ ರೀತಿಯಲ್ಲಿ ಸರ್ಕಾರ ಕನ್ನಡವನ್ನು ಉಳಿಸ್ತಕ್ಕಂತಹ, ಕನ್ನಡತನವನ್ನು ಬೆಳೆಸ್ತಕ್ಕಂತಹ, ಸಂವಿಧಾನದ ಒಕ್ಕೂಟ ವ್ಯವಸ್ಥೆಯಲ್ಲಿ ಸ್ವಾಯತ್ತತೆಯನ್ನು ಕಾಪಾಡ್ತಕ್ಕಂತಹ ಪ್ರಾಧಾನ್ಯತೆಯನ್ನು ಕೊಡಬೇಕು ಅಂತ ಹೇಳಿ ಅಂತ ಈ ಸಂದರ್ಭದಲ್ಲಿ ಒಂದು ದುಃಖದ ಸಂಗತಿಯನ್ನು ಮತ್ತು ಈ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಲ್ಲಿ ಇಂತಹ ಅಹಿತಕರ ಘಟನೆಗಳು ಆಗಬಾರ್ದು ಮತ್ತು ಕನ್ನಡಕ್ಕೆ ಯಾವುದೇ ರೀತಿಯ ಅವಮಾನ ಆಗಬಾರ್ದು ಅಂತ ಹೇಳ್ತಾ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ಜಿಂಸೋಮು, ಲಕ್ಷ್ಮಣ್, ಧರ್ಮ, ರಾಧಾ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. HCN ನ್ಯೂಸ್ ಅರಕಲಗೂಡು. ಅರಕಲಗೂಡು
ತಾಲೂಕು ಕೊಣನೂರು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಲೋಪದೋಷವಿದೆ ಸರಿಪಡಿಸಿ ಎಂದು ಸ್ಥಳೀಯ ಗ್ರಾಮಸ್ಥರ ಪ್ರತಿಭಟನೆ 3ನೇ ದಿನಕ್ಕೆ ಮುಂದುವರೆದಿದ್ದು, ಪ್ರತಿಭಟನಾ ಸ್ಥಳಕ್ಕೆ ಬಿಜೆಪಿ ಮುಖಂಡ ಯೋಗ ರಮೇಶ್ ಭೇಟಿ ನೀಡಿ ಪ್ರತಿಭಟನೆ ನಿರತರನ್ನ ಬೆಂಬಲಿಸಿದರು. ನಂತರ ಸುದ್ದಿಗಾರರ ಜೊತೆ ಮಾತನಾಡಿದ ಬಿಜೆಪಿ ಮುಖಂಡ ಯೋಗ ರಮೇಶ್, ಕೊಣನೂರು ಗ್ರಾಮ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಕೊಣನೂರು ಗ್ರಾಮ ಪಂಚಾಯಿತಿಯಲ್ಲಿ ಕೆಲವು ಅಭ್ಯರ್ಥಿಗಳಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಿಂದ ಇಲ್ಲಿಯ ಆಡಳಿತ ಮತ್ತು ಶಾಸಕರ ಕೈವಾಡದಿಂದ ಈ ಒಂದು ಅವ್ಯವಸ್ಥೆಯಾಗಿದೆ. ಮತದಾರರ ಪಟ್ಟಿಯಲ್ಲಿ ಲೋಪವಾಗಿರುವುದು ಮೇಲ್ನೋಟಕ್ಕೆ ಕಾರಣವಾಗಿದೆ ಎಂದರು. ಶಾಸಕರು ಇವತ್ತು ಪ್ರತಿಭಟನೆ ನಡೆಸುತ್ತಿದ್ದರೂ ಕಂಡರೂ ಕಾಣದಂತೆ ವರ್ತಿಸುತ್ತಿರುವುದು ತಪ್ಪಾಗಿದೆ. ಇಲ್ಲಿನ ವರದಿಯನ್ನು ನೀಡಿರುವವರ ಮೇಲೆ ಸೂಕ್ತ ಕ್ರಮ ವಹಿಸಿ ಲೋಪದೋಷಗಳನ್ನು ಸರಿಪಡಿಸಬೇಕು ಎಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಅವಾಗ ಯಾರು ಶಾಸಕರಿದ್ರು ನನಗೆ ಗೊತ್ತಿಲ್ಲ, ಆದರೆ ಅಲ್ಲಿ ಅದು ಆ ಫೈಲ್ಗೆ ಅದಕ್ಕೆ ಮಾನ್ಯತೆ ಸಿಗದೇನೆ ಅದು ಮತ್ತೆ ವಾಪಸ್ ಏನಕ್ಕೆ ಅಂತ ಹೇಳೋದು ಅಂದರೆ, ಇವತ್ತು ಸರ್ಕಾರದ ಅನುದಾನಗಳು ಮತ್ತು ಕೇಂದ್ರ ಸರ್ಕಾರದ ಅನುದಾನಗಳು ಬಹಳ ಅನುದಾನಗಳು ಇವತ್ತು ಬರ್ತಾ ಇದೆ. ಇವತ್ತು ಗ್ರಾಮ ಪಂಚಾಯತಿಗೆ ತಂದೆ ಆದ ಒಂದು ಲಿಮಿಟ್ ಇದೆ. ನೀವು ಪಟ್ಟಣ ಪಂಚಾಯತಿ ಆದರೆ ಅದರ 4 ಪಟ್ಟು 5 ಪಟ್ಟು ಅನುದಾನ ಬರುತ್ತೆ. ಯಾರು ಕೈಯಿಂದ ಕೊಡಲ್ಲ, ಎಲ್ಲ ಸರ್ಕಾರ ಬರುತ್ತೆ. ಅದನ್ನು ಜೋಡಿಸಿ ಆ ವ್ಯವಸ್ಥೆಯನ್ನು ರೂಪ ಮಾಡುವಂಥದ್ದು ನಮ್ಮ ಜನಪ್ರತಿನಿಧಿಗಳ ಕರ್ತವ್ಯ. ಕೊಣನೂರು ಪಂಚಾಯಿತಿಯ ಹಾಗೂ ಕೊಣನೂರು ಹೋಬಳಿಯ ಎಲ್ಲ ಮುಖಂಡರುಗಳು, ಎಲ್ಲ ಪಕ್ಷದ ಮುಖಂಡರು ಮತ್ತು ನಮ್ಮ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಟ್ಟಾಗಿ ಈ ಅನ್ಯಾಯದ ವಿರುದ್ಧ ಒಂದು ಹೋರಾಟವನ್ನು ಒಗ್ಗಟ್ಟಿನಿಂದ ಮಾಡ್ಕೊಬಂದಿದ್ದೀರಿ. ಇವತ್ತು 4ನೇ ದಿನ. ಈ ಒಂದು ಹೋರಾಟದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ರೈತ ಸಂಘದ ಮುಖಂಡರಾದಂಥ ಯೋಗಣ್ಣವರೇ ಮತ್ತು ರಕ್ಷಣಾ ವೇದಿಕೆಯ ಯುವ ಮುಖಂಡರಾದಂಥ ರಾಘವೇಂದ್ರವರೇ ಮತ್ತು ನಮ್ಮ ಸರಗೂರು ಗ್ರಾಮದ ಮತ್ತು ಈ ಒಂದು ನಮ್ಮ ಬಹುನಿರೀಕ್ಷಿತ ಚನ್ನರಾಯಪಟ್ಟಣ ಅರಕಲಗೂಡು ಶನಿವಾರ ಸಂತೆ ಸೋಮವಾರಪೇಟೆ ಮಡಿಕೇರಿ ವಿರಾಜಪೇಟೆ ಮೂಲಕ ಹಾದುಹೋಗಿ ಕೇರಳಕ್ಕೆ ಸಂಪರ್ಕ ಕಲ್ಪಿಸುವ 183 ಕಿಲೋಮೀಟರ್ ಉದ್ದದ 1600 ಕೋಟಿ ವೆಚ್ಚದ ಹೆದ್ದಾರಿ ನಿರ್ಮಾಣಕ್ಕೆ ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಒಪ್ಪಿಗೆ ಸೂಚಿಸಿರುವುದನ್ನು ಅರಕಲಗೂಡು ಸಾರ್ವಜನಿಕರ ಪರವಾಗಿ ಸ್ವಾಗತಿಸುತ್ತೇನೆ ಎಂದು ಬಿಜೆಪಿ ಮುಖಂಡ ಯೋಗ ರಮೇಶ್ ಹೇಳಿದ್ದಾರೆ. ಅರಕಲಗೂಡು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಯೋಗ ರಮೇಶ್ ಮಾತನಾಡಿದರು. ಈ ಯೋಜನೆಗೆ ಮೈಸೂರಿನ ಸಂಸದ ಪ್ರತಾಪ್ ಸಿಂಹರವರು ಪ್ರಸ್ತಾವನೆ ಸಲ್ಲಿಸಿದ್ದು, ರಸ್ತೆ ಸಂಪರ್ಕದ ಕೊರತೆಯಿಂದಾಗಿ ಕೊಡಗು ಪ್ರವಾಸೋದ್ಯಮ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಯಾಗಿಲ್ಲ. ಪ್ರಸ್ತುತ ರಸ್ತೆಯು ನಗರ ಪ್ರದೇಶಗಳು ಬೆಳೆದಿರುವ ಚನ್ನರಾಯಪಟ್ಟಣ ಅರಕಲಗೂಡು ವಿರಾಜಪೇಟೆ ಮೂಲಕ ಹಾದು ಹೋಗುತ್ತದೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗಲಿದೆ. ಈ ರಸ್ತೆ ಕಾರಿಡಾರ್ ಯೋಜನೆಯನ್ನು ಪ್ರಕಟಿಸುವುದು ಕೊಡಗು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ, ಆರ್ಥಿಕ ಅಭಿವೃದ್ಧಿಗೆ ಅತ್ಯಗತ್ಯ ಎಂದು ಮನವರಿಕೆ ಮಾಡಿಕೊಟ್ಟು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರಕಲಗೂಡು ತಾಲೂಕು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಸಂಸದರು ಪ್ರಸ್ತಾವನೆಯನ್ನ ಸಲ್ಲಿಸಿದರು. ಅರಕಲಗೂಡು ಪಟ್ಟಣ ತಾಲೂಕು ಕೇಂದ್ರವಾದರೂ ಯಾವುದೇ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿಲ್ಲ. ಇದರಿಂದ ಕ್ಷೇತ್ರದ ಅಭಿವೃದ್ಧಿಗೆ ಹಿನ್ನಡೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗಿರುವ ಚನ್ನರಾಯಪಟ್ಟಣ, ಅರಸೀಕೆರೆ, ಸಕಲೇಶಪುರ ತಾಲೂಕಿನ ಅಭಿವೃದ್ಧಿಯಾಗಿ ಹೊಂದಿದೆ. ಈ ನೂತನ ರಸ್ತೆಯಿಂದ ಅರಕಲಗೂಡು ತಾಲೂಕು ಸಮಗ್ರವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಎಂದು ಹೇಳಿದರು. ನ್ಯಾಷನಲ್ ಹೈವೇನ 180 ಕಿಲೋಮೀಟರ್ಗಳ ಒಂದು ನ್ಯಾಷನಲ್ ಹೈವೇಗೆ ಕೇಂದ್ರ ಸರ್ಕಾರದ ಸಾರಿಗೆ ಸಚಿವರಾದಂಥ ಗಡ್ಕರಿಯವರು ಅನುಮತಿ ನೀಡಿರ್ತಕ್ಕಂಥದ್ದು ನಮ್ಮ ಹಾಸನ ಜಿಲ್ಲೆ ಹಾಗೂ ಅರಕಲಗೂಡಿನ ಎಲ್ಲ ಜನತೆಯ ಪರವಾಗಿ ಆ ಒಂದು ತೀರ್ಮಾನವನ್ನು ಅಭಿನಂದಿಸುತ್ತಾ ಮತ್ತು ಈ ಒಂದು ಯೋಜನೆಯ ಯಶಸ್ವಿಗಾಗಿ ಕೊಡಗು ಹಾಗೂ ಮೈಸೂರಿನ ಸಂಸದರಾದ ಪ್ರತಾಪ್ ಸಿಂಹ ಅವರು ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ ಈ ಯೋಜನೆ ಜಾರಿ ನಿಟ್ಟಿನಲ್ಲಿ ಕ್ರಮವಹಿಸಿದ್ದಾರೆ. ಹೊಳೆನರಸೀಪುರ, ಅರಕಲಗೂಡು ಮತ್ತು ಸಕಲೇಶಪುರ ಸೇರಿದಾಗೆ ಒಂದು ಪ್ರಮುಖ ವಾಣಿಜ್ಯ ಸಂಪರ್ಕ. ಇಲ್ಲಿ ನಾವು ಕಾಫಿ ಮತ್ತು ತೆಂಗು, ಆಲೂಗೆಡ್ಡೆ, ಹೊಗೆಸೊಪ್ಪು ಎಲ್ಲ ವಿದೇಶಿಗೆ ನಾವು ಕಳಿಸ್ತಕ್ಕಂಥ ಹಲವಾರು ವಸ್ತುಗಳನ್ನು ಬೆಳೀತಾ ಇದ್ವು. ಈಗ ನಮ್ಮ ಕೇರಳ ಮುಖಾಂತರವೂ ಸಹ ವಿದೇಶಿ ಸಾಗಾಣಿಕೆಗೆ ಈ ಹೆದ್ದಾರಿ ಒಂದು ಕನೆಕ್ಟಿವಿಟಿ ಇದೆ.
ಮತ್ತು ಯಾವುದೇ ಒಂದು ತಾಲೂಕಿನ ಮತ್ತು ಜಿಲ್ಲೆಯ ಪ್ರಗತಿಯಲ್ಲಿ ಒಂದು ನ್ಯಾಷನಲ್ ಹೈವೇ, ಒಂದು ರಾಷ್ಟ್ರೀಯ ಹೆದ್ದಾರಿಯ ಪಾತ್ರ ತುಂಬ ಪ್ರಮುಖವಾದ್ದು. ಇಂಥ ಒಂದು ಯೋಜನೆ ನಮ್ಮ ತುಮಕೂರಿನಲ್ಲೂ ಸಹ ಹೋಗ್ತಾ ಇರ್ತಕ್ಕಂಥದ್ದು ಒಂದು ಹೆಮ್ಮೆ ಸಂಗತಿ. ಈ ಒಂದು ಹೆದ್ದಾರಿ ಹಾಸನ ತಾಲೂಕಿನ ಕಸಬಾ ಹೋಬಳಿಯ ಬಿಕಾಟಿಹಳ್ಳಿ ಕೊಪ್ಪಲು ಗ್ರಾಮಕ್ಕೆ ಸೇರಿರುವ ಆರ್ಟಿಒ ಕಚೇರಿ ಹಾಗೂ ನ್ಯಾಯಾಂಗ ಬಡಾವಣೆಯ ಮುಂದೆ ಇರುವ ರಸ್ತೆಯನ್ನು ದುರಸ್ತಿಪಡಿಸಿ ಸಾರ್ವಜನಿಕರ ಓಡಾಟಕ್ಕೆ ಅನುವು ಮಾಡಿಕೊಡುವಂತೆ ಜೈ ಭಾರತ್ ಯುವ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎನ್ ಪ್ರದೀಪ್ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಆರ್ಟಿಒ ಆಫೀಸ್ ಗೇಟ್ನಿಂದ ಸತ್ಯಮಂಗಲಕ್ಕೆ ತೆರಳುವ ರಸ್ತೆಯು ತುಂಬಾ ವರ್ಷಗಳ ನಂತರ ಈಗ ಡಾಂಬರೀಕರಣ ರಸ್ತೆಯಾಗಿದ್ದು, ಆದರೆ ಆರ್ಟಿಒ ಆಫೀಸ್ ಗೇಟ್ನಿಂದ ಜಯಾ ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ತಿರ ತನಕ ಮಾತ್ರ ಮಾಡಿರುತ್ತಾರೆ. ಅಲ್ಲಿಂದ ಸುಮಾರು 250ರಿಂದ 300 ಅಡಿ ರಸ್ತೆಯು ಡಾಂಬರೀಕರಣ ಆಗಿರುವುದಿಲ್ಲ, ಹಾಗೆ ಬಿಟ್ಟಿರುತ್ತಾರೆ ಎಂದು ದೂರಿದರು. ಇದರಿಂದ ಇಲ್ಲಿ ಓಡಾಡುವ ಸಾರ್ವಜನಿಕರಿಗೆ ಹಾಗೂ ನ್ಯಾಯಾಂಗ ಬಡಾವಣೆ ಗ್ರಾಮಸ್ಥರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಇಲ್ಲಿ ಹತ್ತಿರ 2 ಶಾಲೆಗಳು ಇರುವ ಕಾರಣ ಜಯ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ಸೆಂಟ್ರಲ್ ಸ್ಕೂಲ್ನ ಇದೇ ಮಾರ್ಗವಾಗಿ ಓಡಾಡುವ ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೂ ಕೂಡ ತೊಂದರೆಯಾಗುತ್ತಿದೆ ಎಂದರು. ಇದಲ್ಲದೆ ಆರ್ಟಿಒ ಕಚೇರಿಯ ಕೆಲಸಕ್ಕೆ ಬರುವ ವಾಹನಗಳನ್ನು ರಸ್ತೆಯಲ್ಲಿ ನಿಲ್ಲಿಸುವುದರಿಂದ ಕೆಲ ಸಮಯಗಳಲ್ಲಿ ರಸ್ತೆ ಸಂಚಾರವು ಸ್ಥಗಿತವಾಗುತ್ತದೆ. ದಯಮಾಡಿ ಈ ರಸ್ತೆಯ ಕಾಮಗಾರಿ ಪೂರ್ತಿ ಮಾಡಿಸಿ ಮತ್ತು ಆರ್ಟಿಒ ಕಚೇರಿಗೆ ಬರುವ ವಾಹನಗಳ ನಿಲುಗಡೆನ ಕಚೇರಿಯ ಒಳಗೆ ಮಾಡಿಸಿ ಸಾರ್ವಜನಿಕರ ಓಡಾಟಕ್ಕೆ ಯಾವುದೇ ತೊಂದರೆಯಾಗದಂತೆ ಅನುವು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೋರಿದರು. ನಾವೊಂದು ಒಂದು ಆಫೀಸ್ನ ಮಾಡಿಕೊಂಡು ಏನು ಇಲ್ಲಿ ನಾಗರಿಕರಿಗೆ ಕುಂದುಕೊರತೆಗಳಿರ್ತವೆ ಮತ್ತು ಸಾಕಷ್ಟು ಸಮಸ್ಯೆಗಳನ್ನ ನಮ್ಮ ಕೈಲಾದಷ್ಟು ಬಗೆಹರಿಸ್ಕೊಡ್ಬೇಕು ಅಂತ ಹೇಳಿ ಈ ಒಂದು ಪ್ರೆಸ್ ಮೀಟ್ನ ಕರೆದು ನಾವು ತಮ್ಮಗಳ ಗಮನಕ್ಕೆ ತರ್ತಾ ಇದ್ದೀವಿ. ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರಗಳು. ನಮ್ದೇನು ಅಂದರೆ ಯಾವುದೇ ರೀತಿ ಆದರೂ ಆಗ್ಬೋದು, ನಮ್ಮದೊಂದು ಸೇವಾ ಕೇಂದ್ರ ಅಂತ ಇರುತ್ತೆ, ಅಲ್ಲಿಗೆ ಸಂಪರ್ಕಿಸಿದ್ರೆ ನಮ್ಮ ಕೈಲಾಗಿದ್ದು ನಾವು ಹೋರಾಟ ಮಾಡಿ ಅವ್ರಿಗೊಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಇಂಟೆನ್ಷನಲ್ಲಿ ನಾವಿದ್ದೀವಿ. ಅದರಲ್ಲಾಗಿ ಮೊದಲನೇ ಸತಿ ನಾವು ಆರ್ ಟಿ ಆಫೀಸಿಂದ ತಕ್ಕೊಂಡಿದ್ದೀವಿ. ಆರ್ ಟಿ ಆಫೀಸ್ ಮುಂದೆ ರೋಡು ಇದು ಕಾಟಳ್ಳಿ ಆರ್ ಟಿ ಆಫೀಸ್ ಗೇಟಿಂದ ಸತ್ಮಂಗ್ಲಕ್ಕೆ ಹೋಗೋ ರೋಡು. ಇದರಲ್ಲಿ ಈಗ ಹೊಸದಾಗಿ ತುಂಬ ವರ್ಷಗಳಿಂದ ಟಾರ್ ರೋಡೇ ನಡೀತಿಲ್ಲ. ಅಲ್ಲಿ ಈಗ ಹಾಕಿದ್ರು ಅಂದ್ರೆ ಜಯ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ, ಅಲ್ಲಿ ತನಕ ಮಾತ್ರ ಹಾಕಿದ್ದಾರೆ. ಅಲ್ಲಿಂದ ಮುಂದೆ ಒಂದು 250ರಿಂದ 300 ಅಡಿ ರೋಡ್ನೇ ಹಾಕಿಲ್ಲ. ಕೇಳಿದ್ರೆ ಸತ್ಮಂಗಲ ಗ್ರಾಮ ಪಂಚಾಯತಿ ನಮ್ದಲ್ಲ ಅಂತಾರೆ, ಕಾಟಳ್ಳಿ ಗ್ರಾಮ ಪಂಚಾಯತಿ ನಮ್ದಲ್ಲ ಅಂತಾರೆ. ಅಲ್ಲಿ ಮಧ್ಯದಲ್ಲಿ ಗುಂಡಿ ಎಲ್ಲ ಬಿದ್ದಿದೆ. ಅಲ್ಲಿ 2 ಸ್ಕೂಲ್ ಇದೆ, ಸೆಂಟ್ರಲ್ ಸ್ಕೂಲ್ ಒಂದು, ಆಮೇಲೆ ಜಯ ಇಂಟರ್ನ್ಯಾಷನಲ್ ಸ್ಕೂಲ್ ಒಂದು. 2 ಸ್ಕೂಲಿಂದ ಬರೋ ವಿದ್ಯಾರ್ಥಿಗಳು ಪೋಷಕರೇ ಆಗಲಿ ಎಲ್ಲರಿಗೂ ತುಂಬಾ ತೊಂದರೆ ಆಗ್ತಾ ಇದೆ. ಅದನ್ನ ಬೇಗ ಅದಕ್ಕೊಂದು ಪರಿಹಾರ ಕೊಡಬೇಕು ಅಂತ ಇವತ್ತು DC ಆಫೀಸಿಗೆ ಒಂದು ಮನವಿ ಮಾಡೋಣ ಅಂತ ಅನ್ಕೊಂಡಿದ್ವಿ. ಪತ್ರಿಕಾಗೋಷ್ಠಿಯಲ್ಲಿ ಜಯ ಭಾರತ್ ಯುವ ಸೇನೆ ಜಿಲ್ಲಾಧ್ಯಕ್ಷ ಎಸ್ ಚೇತನ್, ಬಾಬು, ಚನ್ನಕೇಶವ, ಸಂದೀಪ್ ಕುಮಾರ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಬದುಕಿನಲ್ಲಿ ಮುಂದೆ ಬರಬೇಕಾದ್ರೆ ವಿದ್ಯಾರ್ಥಿಗಳು ಶ್ರಮಪಟ್ಟು ಕಲಿತು ದೇಶಕ್ಕೆ ಒಳ್ಳೆ ಹೆಸರು ತರಬೇಕಾದ್ರೆ ವಿದ್ಯಾವಂತರಾದಾಗ ಮಾತ್ರ ಸಾಧ್ಯ ಎಂದು ಅಪೋಲೋ ಟೈರ್ ಮಂಗಳೂರು ವಿಭಾಗದ ABU ಮ್ಯಾನೇಜರ್ ಅರುಣ್ ದಾಸ್ ತಿಳಿಸಿದ್ದಾರೆ. ಬೇಲೂರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಅಪೋಲೋ ಕಂಪನಿಯಿಂದ ನೋಟ್ಬುಕ್ ಹಾಗೂ ಲೇಖನಿ ಸಾಮಗ್ರಿಯನ್ನು ವಿತರಿಸಿ ಮಾತನಾಡಿದ ಅವರು, ವಿದ್ಯೆಯಿಂದ ಜೀವನ ಬದಲಾಗುತ್ತದೆ. ತಮ್ಮ ಶಿಕ್ಷಣದ ಸಮಯದಲ್ಲಿ ಯಾವುದೇ ದುಶ್ಚಟಗಳಿಗೆ ದಾಸರಾಗದೆ ವಿದ್ಯೆಯ ಜೊತೆ ನಮ್ಮ ಸಾಹಿತ್ಯ ಸಂಸ್ಕೃತಿಯನ್ನು ಬೆಳೆಸುವಂತಹ ಕೆಲಸ ಮಾಡಬೇಕು ಎಂದರು. ಪ್ರಾಂಶುಪಾಲ ಹರೀಶ್ ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಭವಿಷ್ಯ ಅತಂತ್ರದಲ್ಲಿತ್ತು. ಸರ್ಕಾರ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಮತ್ತೆ ಶಾಲೆಗಳನ್ನು ಪ್ರಾರಂಭಿಸಿದೆ. ಇಂತಹ ತುರ್ತು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅತಿ ಅವಶ್ಯಕವಾದ ನೋಟ್ಬುಕ್ ಹಾಗೂ ಅಪೋಲೋ ಟೈರ್ ವತಿಯಿಂದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಲೇಖನಿ ಸಾಮಗ್ರಿಗಳನ್ನು ವಿತರಿಸುತ್ತಿದ್ದು, ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿರುವ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಲೇಖನಿ ಸಾಮಗ್ರಿ ನೀಡುತ್ತಿದ್ದು, ಅದನ್ನು ಪಡೆದಿರುವ ನೀವುಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಬಹಳ ಶ್ರೇಷ್ಠವಾದಂತಹ ದಾನ ವಿದ್ಯಾದಾನ ಮತಪರಂ. ವಿದ್ಯಾದಾನ ಇದಕ್ಕಿಂತಲೂ ಅತ್ಯುತ್ತಮವಾದಂತಹ ದಾನ. ಅನ್ನೇನ ಕ್ಷಣಿಕಾ ತೃಪ್ತಿ. ಅನ್ನದಿಂದ ಒಂದಷ್ಟು ಹೊತ್ತು ಮಾತ್ರ ನಮಗೆ ತೃಪ್ತಿ ಸಿಗುತ್ತೆ, ಮತ್ತೆ ಹಸಿವಾಗುತ್ತೆ, ಮತ್ತೆ ಅನ್ನ ಬೇಕು. ಯಾವಜ್ಜೀವಂಚ ವಿದ್ಯೆಯ. ವಿದ್ಯೆ ಹಾಗಲ್ಲ. ಒಮ್ಮೆ ನಾವು ವಿದ್ಯೆಯನ್ನು ಪಡೆದ್ರೆ ಜೀವನ ಪರ್ಯಂತ ನಮ್ಮನ್ನು ಕಾಪಾಡುತ್ತೆ. ಅಂತಹ ವಿದ್ಯಾರ್ಜನೆಯನ್ನು ಗೈತಾ ಇರ್ತಕ್ಕಂತಹ ನಿಮ್ಮಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಂಗಳೂರು ವಿಭಾಗದ ಅಪೋಲೋ ಟೈರ್ಸ್ ಅವರು ತಮ್ಮ ಒಂದು ಸಾರ್ಥಕವಾದ ಕೆಲಸವನ್ನು ಮಾಡಲಿಕ್ಕೆ ಇವತ್ತು ಬಂದಿದ್ದಾರೆ. ನೀವು ನಿಮ್ಮ ಸಮಾಜ, ನಿಮ್ಮ ಸುತ್ತಮುತ್ತ ಇರುವಂತವರು
ಮತ್ತೆ ನಿಮ್ಮ ಶಾಲೆ ಓದಿರುವಂತ ಶಾಲೆ ಇರ್ಬೋದು ಅಥವಾ ಕಾಲೇಜ್ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಅವ್ರಿಗೆ ನಿಮ್ಮ ಕೈಲಾದಂತಹ ಒಂದು ಸೇವೆ ಮತ್ತೆ ಅವ್ರಿಗೆ ಸಹಾಯ ಮಾಡೋದನ್ನ ನೀವು ಮರಿಬಾರ್ದು. ಸೊ ಇದನ್ನ ದಯವಿಟ್ಟು ಜ್ಞಾಪಿಸ್ಕೊಳ್ಳಿ. ಯಾಕೆಂತಂದ್ರೆ ಒಂದು ನಮ್ಮಲ್ಲಿ ಒಂದು ಧ್ಯೇಯವಾಕ್ಯದೆ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಒಂದಿದೆ. ಸೊ ನಾವು ಏನು ನಮ್ಮ ಸುತ್ತಮುತ್ತಲ ತಂದೆ ತಾಯಿಗಳ ಋಣ ಇರ್ಬೋದು ಅಥವಾ ಗುರು ಹಿರಿಯರ ಋಣ ಇರ್ಬೋದು, ಅದೇ ತರ ಇಲ್ಲಿ ನಮ್ಮ ದೇಶದಲ್ಲಿ ಎಷ್ಟೋ ಜನಕ್ಕೆ ಓದೋದಕ್ಕೆ ಮಾಡೋದಕ್ಕೆ ಏನೂ ಅವ್ರಿಗೆ ತುಂಬಾ ಕಷ್ಟ. ಅಪೋಲೋ ಟೈರ್ ಮಳಿಗೆ ಮಾಲೀಕ ಸತೀಶ್ ಮಾತನಾಡಿ, ಸರ್ಕಾರಿ ಶಾಲೆಗಳೆಂದರೆ ಮೂಗು ಮುರಿಯುವ ದಿನದಲ್ಲಿ ಇಂದು ಉನ್ನತ ಹುದ್ದೆಗಳಲ್ಲಿ ಇರುವವರು ಸರ್ಕಾರಿ ಶಾಲೆಗಳಲ್ಲಿ ಓದಿದವರಂತೆ ಹೆಚ್ಚಾಗಿದ್ದಾರೆ. ಅಲ್ಲದೆ ಸರ್ಕಾರಿ ಶಾಲೆಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳು ಇತರೆ ಖಾಸಗಿ ಶಾಲೆಗಳಲ್ಲಿ ಇರುವುದಿಲ್ಲ ಎಂದು ಪೋಷಕರು ಮನಗಾಣಬೇಕು ಎಂದರು. ಪ್ರಾಸ್ತಾವಿಕ ನುಡಿಗಳನ್ನು ಉಪನ್ಯಾಸಕ ಲಕ್ಷ್ಮೀನಾರಾಯಣ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಅಪೋಲೋ ಟೈರ್ ಆರ್ಕೆ ಅರುಣ್ ಹಾಗೂ ಉಪನ್ಯಾಸಕರು ಹಾಜರಿದ್ದರು. ಮಕ್ಕಳಿಗೆ ಪುಸ್ತಕ ವಿತರಣೆ ಮತ್ತು ಪೆನ್ ವಿತರಣೆ ಮಾಡುತ್ತಿದ್ದಾರೆ. ಕಂಪನಿ ಪ್ರಚಾರ ಇರುತ್ತೆ, ಆದ್ರೂ ಅದಕ್ಕಿಂತ ಮುಖ್ಯವಾಗಿ ಈ ಕೋವಿಡ್ ಸಮಯದಲ್ಲಿ ಏನಾದ್ರೂ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅನ್ನೋ ರೀತಿಯಲ್ಲಿ ಅಪೋಲೋ ಕಂಪನಿಯಿಂದ ಬುಕ್ಸ್ಗಳು ವಿತರಣೆ ಮಾಡ್ತಿದ್ದಾರೆ. ನನಗೆ ನಾವು ಯಾವ್ದಾದ್ರು ಶಾಲೆನಲ್ಲಿ ವಿತರಣೆ ಮಾಡಬಹುದಿತ್ತು. ನಾನು ಇದೇ ಸರ್ಕಾರಿ ಪ್ರೌಢಶಾಲೆನಲ್ಲಿ ಇದೇ ಶಾಲೆಯಲ್ಲಿ ಅಭ್ಯಾಸ ಮಾಡಿದ್ರಿಂದ ನಾನು ಈ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡೆ. ಈ ಶಾಲೆಯಲ್ಲಿ ಎಲ್ಲ ಅನುಕೂಲಿಸಿದಂತ ಮಕ್ಕಳೇ ಬಂದಿರಲ್ಲ. ಕೆಲವರು ಅನುಕೂಲ ಇರ್ತಾರೆ, ಕೆಲವರು ಕಷ್ಟ ಇದೆ. ಈ ತರ ಇರೋದ್ರಿಂದ ಈ ಶಾಲೆಯಲ್ಲಿ ಬುಕ್ಸ್ಗಳು ವಿತರಣೆ ಮಾಡಿದ್ರೆ ಕೆಲವರಿಗಾದ್ರೂ ಅನುಕೂಲ ಆಗ್ಬಹುದು ಅನ್ನೋ ದೃಷ್ಟಿಯಿಂದ ಈ ಶಾಲೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದ್ರ ಉಪಯೋಗ ಪಡ್ಕೊಳ್ಳಿ. ಹಾಗೂ ಅಪೋಲೋ ಕಂಪನಿಯಿಂದ ಬುಕ್ ವಿತರಣೆ ಮಾಡಿದಾರಂತ ದಯಮಾಡಿ ನಿಮ್ಮ ಪೋಷಕರಿಗೆ ತಿಳಿಸಿ ಅಪೋಲೋ ಕಂಪನಿ ಪ್ರಚಾರ ಮಾಡಬೇಕು. ಜೊತೆಗೆ ಎಲ್ಲಾ ಮಕ್ಕಳಿಗೆ ಈ ಸಣ್ಣ ಕಂಪನಿಯ ಕೊಡುಗೆಯಿಂದ ಸ್ವಲ್ಪ ಉಪಯೋಗ ಆಗ್ಬೋದು ಅಂತ ನಾನು ಅದನ್ನು ಭಾವಿಸ್ತಾ. Every company is coming from outside and selling tires in India, and we are the company who is selling tires from here to outside. We are exporting tires also. So for overall society upliftment and for support of each and everyone, we are trying to give selecting some schools in every area so that we can give some books or other educational aids to students. So further we will be continuing this with our dealer who is situated in Satish Tires, Hoysala Tires in Belur. His name is Satish. We would like to have the support from each and everyone, even from our staffs and even the staffs of schools and HCN News ಬೇಲೂರು. HCN ನ್ಯೂಸ್ನಲ್ಲಿ ಈಗ ಒಂದು ಚಿಕ್ಕ ಬ್ರೇಕ್. ಶ್ರೀ ಗುರುಗಳ ಆಶೀರ್ವಾದದೊಂದಿಗೆ ಬಿಟಿಎಸ್ ನಗರ ಬೇಲೂರು ಇದೀಗ ನಿವೇಶನ ಕೊಳ್ಳುವವರಿಗೊಂದು ಸುವರ್ಣಾವಕಾಶ. ಹಾಸನ ಬೇಲೂರು ಮುಖ್ಯ ರಸ್ತೆಯಲ್ಲಿರುವ ಬೇಲೂರು ಹಳೆಬೀಡು ಸ್ಥಳೀಯ ಪ್ರಾಧಿಕಾರ ಬೇಲೂರು ಇವರಿಂದ ಅನುಮೋದನೆಗೊಂಡ 30-40 ಚದರ ಅಡಿಯ ನಿವೇಶನಗಳು ನಿಮ್ಮ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುತ್ತವೆ. ಇದೀಗ ಇನ್ನು ವಿಸ್ತಾರಗೊಂಡಿರುವ ಬಿಜಿಎಸ್ ನಗರದಾದ್ಯಂತ ಬೀದಿ ದೀಪದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಟಾರ್ ರಸ್ತೆ, ಬಾಕ್ಸ್ ಮಾದರಿಯ ಚರಂಡಿ ವ್ಯವಸ್ಥೆ, ಸುಸಜ್ಜಿತವಾದ ವಾತಾವರಣ ಮತ್ತು ವಿಶಾಲವಾದ ಉದ್ಯಾನವನ ಹೊಂದಿರುತ್ತದೆ. ಈಗಾಗಲೇ ಹಲವು ಮನೆಗಳು ನಿರ್ಮಾಣಗೊಂಡಿರುವ ಮತ್ತು ತಕ್ಷಣವೇ ನಿಮ್ಮ ಮನೆ ಕಟ್ಟಿಕೊಳ್ಳಲು ಸೂಕ್ತ ಸೌಲಭ್ಯ ಹೊಂದಿರುವ ಬಡಾವಣೆಯಾಗಿದೆ. ನಿವೇಶನ ಕೊಳ್ಳುವವರಿಗೆ ಬ್ಯಾಂಕ್ನಿಂದ ಸಾಲ ಸೌಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವ್ಯವಸ್ಥಾಪಕರು ಬಿಜಿಎಸ್ ನಗರ ಬೇಲೂರು. ದೂರವಾಣಿ ಸಂಖ್ಯೆ 8867826585 ಮತ್ತು 8904212443. ಕಿರಣ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಬಸವೇಶ್ವರ ಕಲ್ಯಾಣ ಮಂಟಪದ ಪಕ್ಕ, ಹೊಸಲೈನ್ ರಸ್ತೆ, ಹಾಸನ. ಕಿರಣ್ ಸ್ಪೆಷಾಲಿಟಿ ಆಸ್ಪತ್ರೆ ನೂತನವಾಗಿ ಪ್ರಾರಂಭವಾಗಿದ್ದು, ಖ್ಯಾತ ಮಕ್ಕಳ ತಜ್ಞರಾದ ಡಾಕ್ಟರ್ ಕಿರಣ್ ಕುಮಾರ್ ಮತ್ತು ಡಾಕ್ಟರ್ ವಿನುತಾ ಕಿರಣ್ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. 2009ರಲ್ಲಿ ಕಿರಣ್ ಪಾಲಿಕ್ಲಿನಿಕ್ ಪ್ರಾರಂಭ ಮಾಡಿ ಇದೀಗ ಹಾಸನದ ಜನತೆಗೆ ಮಕ್ಕಳ ತಜ್ಞ ಎಂದೇ ಹೆಸರಾಗಿರುವ ಡಾಕ್ಟರ್ ಕಿರಣ್ ಕುಮಾರ್ HK ಸ್ವಂತ ಕಟ್ಟಡದಲ್ಲಿ ಜನರಿಗೆ ಉತ್ತಮ ಸೌಲಭ್ಯದೊಂದಿಗೆ
ಆಧುನಿಕ ಶೈಲಿಯ ತಂತ್ರಜ್ಞಾನ ಬಳಸಿ ಕಿರಣ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನೂತನವಾಗಿ ಪ್ರಾರಂಭ ಮಾಡಿ ಆರೋಗ್ಯ ಕ್ಷೇತ್ರದಲ್ಲಿ ಉತ್ತಮ ಚಿಕಿತ್ಸೆ ನೀಡಲು ಸನ್ನದ್ಧರಾಗಿದ್ದಾರೆ. ಬ್ರೇಕ್ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಹಾಸನ ನಗರದ ಬೇಲೂರು ರಸ್ತೆ ಕುಪ್ಪಳ್ಳಿ ಬಳಿ ಇರುವ ರಿಲ್ಯಾಕ್ಸ್ ಅಂಡ್ ಹಾಲಿಡೇ ರೆಸಾರ್ಟ್ ವಿಲೇಜ್ ಆವರಣದಲ್ಲಿ ಡಿಸೆಂಬರ್ 18ರ ಶನಿವಾರದಂದು 4 ವರ್ಷದಿಂದ 10 ವರ್ಷ ಒಳಗಿನ ಮಕ್ಕಳ ಫ್ಯಾಷನ್ ಶೋ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು AK ಇವೆಂಟ್ಸ್ನ ವಿಶ್ವನಾಥ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ರಿಲ್ಯಾಕ್ಸ್ ಅಂಡ್ ಹಾಲಿಡೇ ರೆಸಾರ್ಟ್ ಪ್ರಸ್ತುತಪಡಿಸುತ್ತಿರುವ ಲಿಟಲ್ ಪ್ರಿನ್ಸ್ ಅಂಡ್ ಪ್ರಿನ್ಸೆಸ್ ಹಾಸನ ಎಂಬ ಮಕ್ಕಳ ಫ್ಯಾಷನ್ ಶೋ ಸ್ಪರ್ಧೆ ಹಾಗೂ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದಲ್ಲಿ 3 ಸುತ್ತುಗಳಿದ್ದು ಮೊದಲಿಗೆ ಟ್ರೆಡಿಷನಲ್, ನಂತರ ವೆಸ್ಟರ್ನ್, ಕೊನೆಯದಾಗಿ ಟ್ಯಾಲೆಂಟ್ ರೌಂಡ್ ಇರುತ್ತದೆ ಎಂದರು. ಈ ಕಾರ್ಯಕ್ರಮದ ತೀರ್ಪುಗಾರರಾಗಿ ಬೆಂಗಳೂರಿನ ಪ್ರಮೋದ್ ಕುಮಾರ್ ಹಾಗೂ ಅವರ ತಂಡದವರು ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಬೆಂಗಳೂರಿನ ಐಶ್ವರ್ಯ ಪ್ರಸ್ತುತಪಡಿಸುತ್ತಿದ್ದಾರೆ ಹಾಗೂ ಈ ಕಾರ್ಯಕ್ರಮವು 2021 ಡಿಸೆಂಬರ್ 18ನೇ ಶನಿವಾರ ಸಂಜೆ 4ರಿಂದ ರಾತ್ರಿ 9ರವರೆಗೂ ನಡೆಯಲಿದೆ. ರಿಲ್ಯಾಕ್ಸ್ ಅಂಡ್ ಹಾಲಿಡೇ ರೆಸಾರ್ಟ್ ಕುಪ್ಪಳ್ಳಿ ವಿಲೇಜ್, ಬೇಲೂರು ರಸ್ತೆ, ಹಾಸನದಲ್ಲಿ ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ರೆಸಾರ್ಟ್ ಮಾಲೀಕ ಜಗದೀಶ್ ಮೊಬೈಲ್ ಸಂಖ್ಯೆ 9242299998 ಇವರನ್ನ ಸಂಪರ್ಕಿಸಬಹುದಾಗಿದೆ. ಈ ಕಾರ್ಯಕ್ರಮದ ಸಹಭಾಗಿತ್ವವಾಗಿ ಹೊಯ್ಸಲ ಫುಡ್ ಪಾರ್ಕ್, AK ಇವೆಂಟ್, ರೈಸಿಂಗ್ ಸ್ಟಾರ್ ಡ್ಯಾನ್ಸಿಂಗ್ ಸ್ಟುಡಿಯೋ, ರತ್ನಂ ಸಿಲ್ಕ್ಸ್ ಅಂಡ್ ಸಾರೀಸ್, ಅಪೋಲೋ ಟೈರ್ ಝೋನ್, JGS ಗ್ರೂಪ್ಸ್ ರವರು ಇರುತ್ತಾರೆ. ಈ ಕಾರ್ಯಕ್ರಮದ ಪ್ರತಿ ಸ್ಪರ್ಧಿಗಳಿಗೂ ಹಾಗೂ ಅವರ ಪೋಷಕರಿಗೂ ಊಟದ ವ್ಯವಸ್ಥೆಯೊಂದಿಗೆ 1999 ರೂಪಾಯಿಗಳನ್ನು ಎಂಟ್ರಿ ಫೀಸ್ ಆಗಿ ಪಡೆಯಲಾಗುವುದು ಎಂದು ಹೇಳಿದರು. 3 ರೌಂಡ್ ಇರ್ತದೆ. ಸೊ ಮೊದಲನೇದು ಟ್ರೆಡಿಷನಲ್, ಮತ್ತೆ ಕೊನೆಯದು ನಂತರ ವೆಸ್ಟರ್ನ್, ಕೊನೆಯದಾಗಿ ಟ್ಯಾಲೆಂಟ್ ರೌಂಡ್ ಇರುತ್ತದೆ. ಇದರಲ್ಲಿ ತೀರ್ಪುಗಾರರಾಗಿ ಬೆಂಗಳೂರಿಂದ ಶ್ರೀಯುತ ಪ್ರಮೋದ್ ಕುಮಾರ್ ಅವರು ತೀರ್ಪುಗಾರರಾಗಿ ಬರ್ತಾ ಇದ್ದಾರೆ. ಸೊ ಹಂಗಾಗಿ ನಾವು ಈ ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ನಾವು ನಿಮಗೆ ತಿಳಿಸೋದೇನಪ್ಪ ಅಂತಂದ್ರೆ, ಸಾರ್ವಜನಿಕರಿಗೆ ತಿಳಿಸೋದೇನಪ್ಪ ಅಂದ್ರೆ, ತಮ್ಮ ಮಕ್ಕಳನ್ನ ಈ ಒಂದು ಫ್ಯಾಷನ್ ಶೋಗೆ ಕರ್ಕೊಂಬನ್ನಿ. ಸೊ ಮಕ್ಕಳಿಗೆ ಒಂದು ಧೈರ್ಯ ಬರ್ತದೆ, ಮಕ್ಕಳಿಗೆ ಒಂದು ಸ್ಟೇಜ್ ಫಿಯರ್ ಹೋಗ್ತದೆ, ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಅವಕಾಶಗಳು ಹೆಚ್ಚೆಚ್ಚು ಸಿಗ್ತಾ ಇಲ್ಲ ಈ ಇತ್ತೀಚೆಗೆ. ಸೊ ಈ ಒಂದು ರಿಲ್ಯಾಕ್ಸಿಂಗ್ ಹಾಲಿಡೇ ರೆಸಾರ್ಟ್ ಮೂಲಕ ಮಕ್ಕಳಿಗೂ ಒಂದು ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ದಯವಿಟ್ಟು ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ದಯವಿಟ್ಟು ತಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡ್ಬಂದು ಅವ್ರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡಿ ಅಂತೇಳಿ ಕೇಳ್ಕೊಂತಾರೆ. ಸರ್, ಇದರಲ್ಲಿ 2000 ಫೀಸಲ್ಲಿ ಒಂದು ತಂದೆ ತಾಯಿಗೆ ಮತ್ತೆ ಆಹಾರದ ವ್ಯವಸ್ಥೆ ಇರ್ತದೆ. ಮತ್ತೆ ಮಕ್ಕಳು ಕೂಡ ಈ ಫ್ಯಾಷನ್ ಶೋ ಇವೆಂಟ್ ಅಲ್ಲಿ ಬರ್ತಾರೆ, ಫ್ಯಾಷನ್ ಶೋ ಇವೆಂಟ್ ಅಲ್ಲಿ ಭಾಗವಹಿಸ್ತಾರೆ. ಸೊ ಹಂಗಾಗಿ 2000 ರೂಪಾಯಿನ ನಾವು ಇದರಲ್ಲಿ ಚಾರ್ಜ್ ಮಾಡಿದ್ವಿ. ಮತ್ತೆ ಇದರಲ್ಲಿ ಸ್ವಿಮ್ಮಿಂಗ್ ಪೂಲು ಮತ್ತೆ ಪ್ರತಿಯೊಂದು ಈವೆಂಟ್ಸ್ ಇರ್ತದೆ ಅದರೊಳಗಡೆ, ರೆಸಾರ್ಟ್ ಒಳಗಡೆ. ಸೊ ಅದನ್ನೆಲ್ಲ ಒಂದು ವೀಕ್ಷಣೆ ಮಾಡ್ಲಿಕ್ಕೆ 2000 ರೂಪಾಯಿ ಚಾರ್ಜ್. ಪ್ರೈಸ್ ಅಮೌಂಟ್ ನಾವು ಅವ್ರಿಗೆ ಟ್ರೋಫೀಸ್ ಕೊಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ರಿಲ್ಯಾಕ್ಸ್ ಅಂಡ್ ಹಾಲಿಡೇ ರೆಸಾರ್ಟ್ ವಿಲೇಜ್ ಮಾಲೀಕ ಜಗದೀಶ್, ಮೋಹನ್, AK ಇವೆಂಟ್ಸ್ನ ಕಿರಣ್, ಅಪ್ಪಿ ಮೋಹನ್ ದಾಸ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಹನುಮ ಜಯಂತಿ ಆಚರಣೆ. ವಿವಿಧ ದೇಗುಲಗಳಲ್ಲಿ ಮಾರುತಿಗೆ ವಿಶೇಷ ಅಲಂಕಾರ, ಪೂಜೆ. ಹೋಮ ಹವನದ ನಂತರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ. ಸಾರಿಗೆ ಬಸ್ಗಳ ಅವ್ಯವಸ್ಥೆ. ಬೇಲೂರು YDT ಕಾಲೇಜು ವಿದ್ಯಾರ್ಥಿಗಳಿಂದ ಬಸ್ ನಿಲ್ದಾಣದ ಕಚೇರಿಗೆ ಮುತ್ತಿಗೆ. ಅಧಿಕಾರಿಗಳ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ. ತಂಬಾಕು ಉತ್ಪನ್ನಗಳಿಂದ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿರುವ ಯುವಜನತೆ ಸಂಪೂರ್ಣ ಕಡಿವಾಣ ಹಾಕಲು ನ್ಯಾಯಾಧೀಶರ ಕರೆ. ಗುಲಾಬಿ ಅಭಿಯಾನದಲ್ಲಿ ದುಷ್ಪರಿಣಾಮಗಳ ಬಗ್ಗೆ ಮನವರಿಕೆ ಮಾಡಿದ ಗಣ್ಯರು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.